ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ VAO ಎಕ್ಸಾಮ್ಗೆ ರಿಲೇಟೆಡ್ ಆಗಿರುವಂತಹ ಪೇಪರ್ ಸೆಕೆಂಡ್ನ ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂಥ 35 ಪ್ರಶ್ನೆಗಳು ನಿಮಗೆ ಪೇಪರ್ ಸೆಕೆಂಡ್ನಲ್ಲಿ ಏನಿರುತ್ತಲ್ಲ, ಪೇಪರ್ ಸೆಕೆಂಡ್ನಲ್ಲಿ ಇಂಗ್ಲೀಷಿಗೆ ಸಂಬಂಧಪಟ್ಟಂಥ 35 ಪ್ರಶ್ನೆಗಳಿರ್ತವೆ. ಅದೇ ರೀತಿ ಕನ್ನಡ ಮತ್ತು ಕಂಪ್ಯೂಟರ್ಗೆ ರಿಲೇಟೆಡ್ ಆಗಿರೋ ಪ್ರಶ್ನೆಗಳು ಕೂಡ ಇರ್ತವೆ. ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಇಂಗ್ಲೀಷ್ ಪತ್ರಿಕೆಯನ್ನು ತೆಗೆದುಕೊಂಡು ಬಂದಿದ್ದೀವಿ, ಇಂಗ್ಲೀಷ್ ಪೇಪರ್ನ. ಈ ಪ್ರಶ್ನೆಗಳು ನಿಮಗೆ ಮಾದರಿ ಪ್ರಶ್ನೆಗಳು ಅನ್ನಿಸ್ತವೆ ಮತ್ತು ಒಂದು ಕ್ವಶನ್ ಪೇಪರ್ನ ಐಡಿಯಾ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ. ಈ ರೀತಿಯ ಮಾಡೆಲ್ ಪೇಪರ್ನ ಬಿಡಿಸಿ ಅಂತೇಳಿ ತುಂಬ ಜನ ಕೇಳಿದ್ರಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಮಾಡೆಲ್ ಪೇಪರ್ನ ಬಿಡಿಸ್ತಾ ಹೋಗೋಣ. ಈ ಪ್ರಶ್ನೆ ಪತ್ರಿಕೆ 100 ಪ್ರಶ್ನೆಗಳನ್ನು ಒಳಗೊಂಡಿದೆ, ಬಟ್ ನಿಮಗೆ VAO ಎಕ್ಸಾಮ್ನಲ್ಲಿ 35 ಪ್ರಶ್ನೆಗಳು ಇರ್ತವೆ. ಸೊ ಸೆಷನ್ ಸ್ಟಾರ್ಟ್ ಮಾಡೋಣ. ಮೊದಲು ನೀವು ಡೈರೆಕ್ಷನ್ಗಳನ್ನು ಸರಿಯಾಗಿ ನೋಡ್ಕೋಬೇಕಾಗುತ್ತೆ. ಇಂಗ್ಲೀಷ್ಗೆ ರಿಲೇಟೆಡ್ ಆಗಿ ಪ್ರಶ್ನೋತ್ತರಗಳನ್ನು ಬಿಡಿಸುವಾಗ ನೋಡಿ, ಕ್ವಶನ್ ನಂಬರ್ 1ರಿಂದ 10ರವರೆಗಿನ ಏನು ಹೇಳುತ್ತೆ ಅಂತ ಕೇಳಿದ್ರೆ, ಕಂಟೈನ್ ಸೆಂಟೆನ್ಸಸ್ ವಿತ್ ಅ ಬ್ಲ್ಯಾಂಕ್ ಆಪ್ಷನ್ಸ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮಾಡಬೇಕು. ಆಪ್ಷನ್ಸ್ ಕೊಟ್ಟಿದ್ದಾರೆ ನೋಡಿ. ಏನು ಮಾಡಬೇಕಂದ್ರೆ, ಇಟ್ ಹ್ಯಾಸ್ ವರ್ಡ್ಸ್ ಆ್ಯಂಡ್ ಪ್ರೇಸಸ್, ವರ್ಡ್ಸ್ ಮತ್ತು ಪ್ರೇಸಸ್ ಅನ್ನು ಕೊಟ್ಟಿದ್ದಾರೆ. ವಿಚ್ ಕಂಪ್ಲೀಟ್ ದೀಸ್ ಸೆಂಟೆನ್ಸಸ್, ಡಾರ್ಕ್ ಆನ್ ದ ನಂಬರ್ ವಿಚ್ ಪ್ರೊವೈಡ್ಸ್ ದ ರೈಟ್ ಚಾಯ್ಸ್, ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮಾಡಿ ಅಂತ ಹೇಳ್ತಾರೆ. 1ರಿಂದ 10ರವರೆಗಿನ ಪ್ರಶ್ನೆಗಳು. ಸೊ ಮೊದಲ ಪ್ರಶ್ನೆ ಈ ರೀತಿದೆ, ಡ್ಯಾಶ್ ಹಿ ವುಡ್ ಸೇ ಇಫ್ ಹಿ ಲರ್ನ್ಡ್ ದಟ್ ಈಸ್ ಸ್ಪೆಕ್ಟಾಕಲ್ಸ್ ವರ್ ಬ್ರೋಕನ್, ಐ ಕೆಪ್ಟ್ ಸೈಲೆಂಟ್ ಅಬೌಟ್ ಇಟ್. ಸೊ 1ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋವಿಂಗ್ ವಾಟ್, ಆಪ್ಷನ್ 1 ಸರಿಯಾಗಿದೆ. ನೋಡಿ, ನೋವಿಂಗ್ ವಾಟ್ ಹಿ ವುಡ್ ಸೇ ಇಫ್ ಹಿ ಲರ್ನ್ಡ್ ದಟ್ ಹಿಸ್ ಸ್ಪೆಕ್ಟಾಕಲ್ಸ್ ವರ್ ಬ್ರೋಕನ್, ಐ ಕೆಪ್ಟ್ ಸೈಲೆಂಟ್ ಅಬೌಟ್ ಇಟ್. ಸೊ ಆಪ್ಷನ್ 1 ಸರಿಯಾಗಿದೆ. Dash I would hand over the money to the police. Dash I would hand over the money to the police. Option 2, if I were you. ಒಂದು ವೇಳೆ ನಾನು ನಿನ್ನ ಜಾಗದಲ್ಲಿದ್ದರೆ ಅಥವಾ ನಾನು ನೀನಾಗಿದ್ದರೆ ನಾನು ಏನು ಮಾಡ್ತಿದ್ದೆ, ಐ ವುಡ್ ಹ್ಯಾಂಡ್ ಓವರ್ ದ ಮನಿ ಟು ದ ಪೊಲೀಸ್, ಪೊಲೀಸಿಗೆ ಆ ಅಮೌಂಟನ್ನು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೆ ಅಂತ ಅರ್ಥ ಆಗುತ್ತೆ. ಆಪ್ಷನ್ 3 ಇಲ್ಲಿ ಸರಿಯಾಗಿದೆ. ಡ್ಯಾಶ್ ಹ್ಯಾಡ್ ಹಿ ಎಂಟರ್ಡ್ ದ ಹೋಟೆಲ್ ದೆನ್ ಇಟ್ ಸ್ಟಾರ್ಟೆಡ್ ರೈನಿಂಗ್ ಹಾರ್ಡ್. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೋ ಸೂನರ್ ಅಂದರೆ ಆತ ಹೋಟೆಲ್ಗೆ ಎಂಟ್ರಿ ಆಗ್ತಿದ್ದ ಹಾಗೆ, ಸ್ವಲ್ಪವೂ ಸಮಯಾವಕಾಶ ಇಲ್ಲದೆ, ನೋ ಸೂನರ್ ಹಿ ಎಂಟರ್ಡ್ ದ ಹೋಟೆಲ್ ದ್ಯಾನ್ ಇಟ್ ಸ್ಟಾರ್ಟೆಡ್ ರೈನಿಂಗ್ ಹಾರ್ಡ್. ಜೋರಾಗಿ ಮಳೆ ಶುರುವಾಯಿತು, ಇನ್ನೇನು ಹೋಟ್ಲಿಗೆ ಬಂದೋ ಇಲ್ವೋ ಅಷ್ಟೊತ್ತಿಗೆ ಜೋರಾಗಿ ಮಳೆ ಶುರುವಾಯಿತು ಅನ್ನೋ ಅರ್ಥ ಬರುತ್ತೆ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಹ್ಯಾಡ್ ಯು faintest idea of how much you have hurt her feelings, you would. 4ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1, not have acted the way you did. not have acted the way you did. ನೀನು ಮಾಡಿದಂತೆ ನೀನು ನಟಿಸಲಿಲ್ಲ ಅಥವಾ ನೀನು ಮಾಡಿದಂತೆ ನೀನು ಹೇಳಲಿಲ್ಲ. had you the faintest idea of how much you have hurt her feelings, you would not have acted the way you have did. ಆಪ್ಷನ್ 1 ಸರಿಯಾಗಿದೆ. He was dash good to be a cheat. He was too good to be a cheat. ಅವನೊಬ್ಬ ಮೋಸಗಾರನಾಗೋದಕ್ಕೆ ಸರಿಯಾಗಿ ಅರ್ಹನಾಗಿದ್ದಾನೆ ಅನ್ನೋ ಅರ್ಥ ಬರುತ್ತೆ. He was too good to be a cheat. Dash he seen it rain so hard. ಸರಿಯಾದ ಉತ್ತರ ಆಪ್ಷನ್ 3, never before. ಅಂದರೆ ಹಿಂದೆ ಯಾವತ್ತೂ ಆ ಥರ ನೋಡಿಲ್ಲ ಅವನು ಅಂತ. ನೆವರ್ ಬಿಫೋರ್ he seen it rain so hard. ಇಷ್ಟು ಜೋರಾಗಿ ಮಳೆಯಾಗೋದನ್ನು ಆತ ಹಿಂದೆ ಯಾವತ್ತೂ ನೋಡಿಲ್ಲ ಅಂತೇಳಿ ಅರ್ಥ ಆಗುತ್ತೆ. ಆಪ್ಷನ್ 3 ರೈಟ್ ಆನ್ಸರ್. ಡ್ಯಾಶ್ ಸೆವರಲ್ ಅರ್ಲಿ ಸೆಟ್ ಬ್ಯಾಕ್ಸ್ ಹಿ ವೆಂಟ್ ಟು ಕಂಪ್ಲೀಟ್ ಹಿಸ್ ಎಜುಕೇಶನ್. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಅಂದರೆ ಡಿಸ್ಪೈಟ್ ಸೆವರಲ್ ಅರ್ಲಿ ಸೆಟ್ ಬ್ಯಾಕ್ಸ್ ಅಂದರೆ ತುಂಬ ತೊಂದರೆಗಳನ್ನು ಅನುಭವಿಸಿದಾಗ್ಯೂ ಕೂಡ, ಆದರೂ ಕೂಡ ಹಿ ವೆಂಟ್ ಟು ಕಂಪ್ಲೀಟ್ ಹಿಸ್ ಎಜುಕೇಶನ್, ಆತ ತನ್ನ ಎಜುಕೇಷನ್ನ ಕಂಪ್ಲೀಟ್ ಮಾಡೋದಕ್ಕೆ ಹೋದ. Despite several early setbacks. Dash I never meet him in my life. Dash I never. ಸರಿಯಾದ ಉತ್ತರ ಆಪ್ಷನ್ 4. ಟು ಟೆಲ್ ಯು ದ ಟ್ರೂತ್, ನಿನಗೆ ಸತ್ಯ ಹೇಳಬೇಕಂದ್ರೆ ಟು ಟೆಲ್ ಯು ದ ಟ್ರೂತ್, ಐ ನೆವರ್ ಮೆಟ್ ಹಿಮ್ ಆಲ್ ಮೈ ಲೈಫ್. ನನ್ನ ಇಡೀ ಲೈಫಲ್ಲಿ ನಾನು ಅವನನ್ನು ಯಾವತ್ತೂ ಮೀಟ್ ಮಾಡಿಲ್ಲ. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಲೆಂಡ್ ಯುವರ್ ಇಯರ್ಸ್ ಡ್ಯಾಶ್ ಯುವರ್ ಹಾರ್ಟ್. 9ಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಲೆಂಡ್ ಯುವರ್ ಇಯರ್ಸ್ ಬಟ್ ನಾಟ್ ಯುವರ್ ಹಾರ್ಟ್. ಕಿವಿಗಳನ್ನು ಕೊಡು ಆದರೆ ಹೃದಯವನ್ನಲ್ಲ.
ಆಪ್ಷನ್ 3 is the right answer. He went to the tree several times. Dash found anything miraculous about it. ಸರಿಯಾದ ಉತ್ತರ ಆಪ್ಷನ್ 4 but never. He went to the tree several times. ಆತ ಮರದ ಬಳಿ ತುಂಬ ಸರಿ ಹೋಗಿದ್ದ ಬಟ್ ನೆವರ್, ಬಟ್ ಯಾವಾಗಲೂ ಇಲ್ಲ ಏನು ಫೌಂಡ್ ಎನಿಥಿಂಗ್ ಮಿರಾಕ್ಯುಲಸ್ ಅಬೌಟ್ ಇಟ್, ಯಾವಾಗಲೂ ಅವನಿಗೆ ಅದರ ಬಗ್ಗೆ ಏನು ಮಿರಾಕ್ಯುಲಸ್, ವಿಚಿತ್ರ, ವಿಸ್ಮಯ ಅಂತ ಅನ್ನಿಸ್ತಿಲ್ಲ. ಆಪ್ಷನ್ 4 is the right answer. ಸ್ನೇಹಿತರೆ, ನಾವಿಲ್ಲಿ ಉತ್ತರವನ್ನು ಮಾತ್ರ ಎಕ್ಸ್ಪ್ಲೇನ್ ಮಾಡ್ತಿದ್ದೀವಿ, ಯಾಕಂದರೆ ಟೈಮ್ ಸೇವ್ ಆಗಲಿ ಅಂತೇಳಿ. ರಾಂಗ್ ಆನ್ಸರನ್ನು ಅಥವಾ ರಾಂಗ್ ಆಪ್ಷನ್ಸನ್ನು ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. 11ರಿಂದ 20ರವರೆಗಿನ ಪ್ರಶ್ನೆಗಳು ರೈಟ್ ಪ್ರಿಫಿಕ್ಸನ್ನು ಆ್ಯಡ್ ಮಾಡುವಂಥವು. ಪ್ರಿಫಿಕ್ಸ್ ಯಾವುದಕ್ಕೆ ಆ್ಯಡ್ ಮಾಡಬೇಕು? ಆ್ಯಕ್ಚುಲಿ ಅವರು ವರ್ಡನ್ನು ಕೊಟ್ಟು ಪ್ರಿಫಿಕ್ಸ್ ಆ್ಯಡ್ ಮಾಡೋಕ್ಕೆ ಹೇಳಿದ್ರೆ ಈಸಿ ಆಗ್ತಿತ್ತು, ಬಟ್ ಅವ್ರು ವರ್ಡನ್ನು ಕೊಟ್ಟಿಲ್ಲ. ಬಟ್ ಅವ್ರು ಏನು ಕೊಟ್ಟಿದ್ದಾರೆ ಕೇಳಿದ್ರೆ, ದ ಮೀನಿಂಗ್ ಆಫ್ ದ ಡಿಸೈರ್ಡ್ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್. ಆ ವರ್ಡನ್ನು ಡಿಸೈರ್ಡ್ ವರ್ಡ್ನ ಮೀನಿಂಗನ್ನು ಕೊಟ್ಟಿದ್ದಾರೆ. ಸೊ ನಾವು ಆ ಮೀನಿಂಗಿಗೆ ರಿಲೇಟೆಡ್ ಆಗಿರುವಂಥ ವರ್ಡ್ ಹುಡುಕಿ ಅದಕ್ಕೆ ಸರಿಯಾಗಿರುವಂತಹ ಪ್ರಿಫಿಕ್ಸನ್ನು ಆ್ಯಡ್ ಮಾಡಬೇಕು. ಸ್ನೇಹಿತರೆ, ನಾನಿಲ್ಲಿ ಪ್ರಿಫಿಕ್ಸ್ ಮತ್ತು ಸಫಿಕ್ಸ್ ಅಂತ ಒಂದು ಸಣ್ಣದಾಗಿ ಒಂದು ಐಡಿಯಾ ಕೊಡ್ತೀನಿ ನಿಮಗೆ. ಪ್ರಿಫಿಕ್ಸ್ ಅಂದರೆ ಯಾವುದೇ ವರ್ಡ್ನ ಹಿಂದೆ, ಪ್ರೀ ಅಂದರೆ ಹಿಂದೆ ಅಂತೇಳಿ, ಹಿಂದೆ ಒಂದು ಚಿಕ್ಕ ಪದವನ್ನು ಸೇರಿಸಿ ಆ ಪದದ ಅರ್ಥವನ್ನು ವ್ಯತ್ಯಾಸ ಮಾಡುವಂಥದ್ದು, ಅದು ಹೊಸ ಅರ್ಥವನ್ನು ಬರುವಂತೆ ಮಾಡೋದು. ಉದಾಹರಣೆಗೆ ಕ್ಲೀನ್ ಇರುತ್ತೆ, ಇದಕ್ಕೆ ಅನ್ ಸೇರುತ್ತೆ ಅನ್ಕ್ಲೀನ್. ಆಮೇಲೆ ಏನು ಹೇಳ್ಬೋದು, ಯೂಸ್ ಇರುತ್ತೆ, ಅದಕ್ಕೆ ಹಿಂದ್ಗಡೆ ಮಿಸ್ ಸೇರಿಸಿ ಮಿಸ್ಯೂಸ್. ಈ ರೀತಿ ಹಿಂದ್ಗಡೆ ಸೇರಿಸುವಂಥ ಪದಗಳಲ್ಲಿ ಪ್ರಿಫಿಕ್ಸ್ ಅಂತೀವಿ. ಇನ್ನೊಂದು ಬಗೆಯದಿರುತ್ತೆ ಸಫಿಕ್ಸ್ ಅಂತೇಳಿ. ಸಫಿಕ್ಸ್ ಅಂದರೆ ಮುಂದೆ ಸೇರಿಸೋದು. ಉದಾಹರಣೆಗೆ ಬ್ಯೂಟಿ ಇರುತ್ತಲ್ಲ, ಬ್ಯೂಟಿ, ಬ್ಯೂಟಿಗೆ ಫುಲ್ ಸೇರಿಸಿ ಬ್ಯೂಟಿಫುಲ್. ಕ್ಲೀನ್ ಇದ್ರೆ ಕ್ಲೀನ್ಲಿನೆಸ್, ಯೂಸ್ ಇದ್ರೆ ಯೂಸ್ಫುಲ್. ಇದು ಸಫಿಕ್ಸ್ ಅಂತ ಕರೆಸ್ಕೊಳ್ಳುತ್ತೆ. ಇರಲಿ, ಪ್ರಿಫಿಕ್ಸ್ಗಳನ್ನು ನೋಡ್ತಾ ಹೋಗೋಣ. ದ ಜಡ್ಜ್ ಡಿಸ್ಕ್ರೈಬ್ ದ ಸ್ಟೋರಿ ಆಫ್ ದ ವಿಟ್ನೆಸ್ ಯಾಸ್. ನೋಡಿ, ಜಡ್ಜ್ ಡಿಸ್ಕ್ರೈಬ್ ದ ಸ್ಟೋರಿ ಆಫ್ ದ ವಿಟ್ನೆಸ್. ಆತ ಸಾಕ್ಷಿಯ ಸ್ಟೋರಿಯನ್ನು ಜಡ್ಜ್ ಡಿಸ್ಕ್ರೈಬ್ ಮಾಡ್ತಾರೆ. ಇದು 11ಕ್ಕೆ ಸರಿಯಾದ ಉತ್ತರ ಏನು ಕೇಳಿದ್ರೆ ಇನ್ಕ್ರೆಡಿಬಲ್. ಸೊ ಇನ್ಕ್ರೆಡಿಬಲ್ ಅಂದರೆ ಏನು? ಸೊ ಇಲ್ಲಿ ಇನ್ ಕೊಟ್ಟಿದ್ದಾರೆ. ಸೊ ಇನ್ಕ್ರೆಡಿಬಲ್ ಅನ್ನೋದು ಇದಕ್ಕೆ ಹೋಲಿಕೆ ಆಗುತ್ತೆ ನೋಡಿ. ಸಮಥಿಂಗ್ ದಟ್ ಕ್ಯಾನಾಟ್ ಬಿ ಬಿಲೀವ್ಡ್. ಕೆಲವೊಮ್ಮೆ ಅದನ್ನು ನಂಬಕ್ಕೆ ಅಸಾಧ್ಯವಾಗಿದ್ದು ಅಂತೇಳಿ, ಅದಕ್ಕೆ ಇನ್ಕ್ರೆಡಿಬಲ್ ಅಂತ. ಆಪ್ಷನ್ 1 ಸರಿಯಾಗಿದೆ. 12ಕ್ಕೆ ದ ಪೊಲೀಸ್ ಟ್ರೈ ಟು ಡ್ಯಾಶ್ ದ ಟೆನ್ಷನ್ ಬೈ ದ ಕೀಪಿಂಗ್ ಆಫ್ ಲೋ ಪ್ರೊಫೈಲ್, ಪ್ರಿವೆಂಟ್ ಫ್ರಮ್ ಬಿಕಮಿಂಗ್ ಎಕ್ಸ್ಪ್ಲೋಸಿವ್. ಎಕ್ಸ್ಪ್ಲೋಸಿವ್ ಆಗದೆ ಇರೋದಕ್ಕೆ ಬಿಡದೇ ಇರೋದು ಅಂತೇಳಿ. ಸೊ 12ಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಡಿ ಎಕ್ಸ್ಪ್ಲೋಸಿವ್. ಡಿ ಎಕ್ಸ್ಪ್ಲೋಸಿವ್. ಗುಡ್ ಟೀಚರ್ಸ್ ಡೋಂಟ್ ಜಸ್ಟ್ ಫಿಲ್ ಇನ್ ಫ್ಯಾಕ್ಟ್ಸ್. ಒಳ್ಳೆಯ ಶಿಕ್ಷಕರು ಕೇವಲ ಫ್ಯಾಕ್ಟನ್ನು ಫಿಲ್ ಮಾಡಲ್ಲ, ದೇ ಡ್ಯಾಶ್ ಎ ಪರ್ಪಸ್ ಇನ್ ಟು ದ ಲೀವ್ಸ್ ಆಫ್ ದೇರ್ ಸ್ಟೂಡೆಂಟ್ಸ್. ಸೊ ಏನು ಮಾಡ್ತಾರೆ ಇಲ್ಲಿ? 13ಕ್ಕೆ ಸರಿಯಾದ ಉತ್ತರ ಇನ್ಸರ್ಟ್. ಇನ್ ಸರಿಯಾಗುತ್ತೆ. ಸೊ ಶಿಕ್ಷಕರು ಏನು ಮಾಡ್ತಾರೆ? ಒಳ್ಳೆಯ ಶಿಕ್ಷಕರಾದವರು ಕೇವಲ ಫ್ಯಾಕ್ಟ್ಸನ್ನು ಫಿಲ್ ಮಾಡಲ್ಲ, ಬದಲಿಗೆ ದೇ ಇನ್ಸರ್ಟ್ ಅ ಪರ್ಪಸ್ ಇನ್ ಟು ದ ಲೀವ್ಸ್ ಆಫ್ ದ ಸ್ಟೂಡೆಂಟ್. ಬದುಕಿನಲ್ಲಿ ಆ ಪರ್ಪಸನ್ನು ಇನ್ಸರ್ಟ್ ಮಾಡ್ತಾರೆ ಅಂತ. ಫಿಲ್ ಟು ಫಿಲ್ ಅಂದರೆ ಇನ್ಸರ್ಟ್ ಅಂತೆ. ಗ್ರಾಮೆಟಿಕಲಿ ದಿಸ್ ಸೆಂಟೆನ್ಸ್ ಇಸ್ ಅಕ್ಸೆಪ್ಟಬಲ್, ಬಟ್ ಸಮ್ ಆಫ್ ದ ವರ್ಡ್ಸ್ ಯು ಹ್ಯಾವ್ ಯೂಸ್ಡ್ ಫಾರ್ ಓಲ್ಡ್ ಫ್ಯಾಷನ್. ಕೆಲವೊಂದು ಅಷ್ಟು ಸರಿಯಾಗಿಲ್ಲ, ಓಲ್ಡ್ ಫ್ಯಾಷನ್ ಅಂತೇಳಿ. ಸರಿಯಾದ ಉತ್ತರ ಆರ್ಚ್ ಆಗುತ್ತೆ. ಇದಕ್ಕೆ ಆರ್ಚ್ ಹೆರಸಿ ಅಂತೇಳಿ ನಾವು ಇದನ್ನ ಕರಿಬೋದು. ಆರ್ಚ್ ಹೆರಸಿ ಅಂದರೆ ಓಲ್ಡ್ ಫ್ಯಾಷನ್, ಏನ್ಷಿಯಂಟ್, ಓಲ್ಡ್ ಅಂತೆ. We were left with no dash but to walk in the rain. No other option ಅಂದರೆ ಸರಿಯಾದ ಉತ್ತರ 15ಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಆಲ್ಟರ್. ನೋ ಆಲ್ಟರ್ನೇಟಿವ್ ಅಂತ ಆಗುತ್ತೆ. ಆಲ್ಟರ್ನೇಟಿವ್ ಅಂದರೆ ಯಾವುದೇ ರೀತಿಯ ಬೇರೆ ಆಯ್ಕೆ ಇರಲಿಲ್ಲ ಅಂತೇಳಿ ಆಗುತ್ತೆ. ವಿ ವರ್ ಲೆಫ್ಟ್ ವಿತ್ ನೋ ಆಲ್ಟರ್ನೇಟಿವ್ ಬಟ್ ಟು ವಾಕ್ ಇನ್ ದ ರೈನ್. ಆಲ್ಟರ್ನೇಟಿವ್ ಏನೂ ಇರಲಿಲ್ಲ, ಹಾಗಾಗಿ ಮಳೆಯಲ್ಲೇ ನಡೆದ್ವಿ ಅನ್ನೋ ಅರ್ಥ ಬರುತ್ತೆ. ಸೊ ಆಲ್ಟರ್ ಇದಕ್ಕೆ ಸರಿಯಾದ ಪ್ರಿಫಿಕ್ಸ್. 16 ಹಿಸ್ ಗ್ರ್ಯಾಂಡ್ ಫಾದರ್ ಲೆಫ್ಟ್ ಹಿಮ್ ವಿತ್ ಅ ಡ್ಯಾಶ್ ಅಮೌಂಟ್ ಆಫ್ ಮನಿ. ಹ್ಯೂಜ್ ಅಮೌಂಟ್ ಅಂತ ಹೇಳಬೇಕು, ಅದಕ್ಕೆ ಏನಾಗುತ್ತೆ? 16ಕ್ಕೆ ಸರಿ ಉತ್ತರ ಸಬ್ ಮ್ಯಾಸಿವ್. ಸಬ್ ಮ್ಯಾಸಿವ್ ಅಮೌಂಟ್ ಆಫ್ ಮನಿ ಅಂದರೆ ಹ್ಯೂಜ್ ಅಮೌಂಟ್ ಆಫ್ ಮನಿ ಅಂತ. ದ ಡಾಕ್ಟರ್ಸ್ ಡಿಡ್ ನಾಟ್ ಫೈಂಡ್ ಎನಿಥಿಂಗ್.
ಡ್ಯಾಶ್ ಇನ್ ಹಿಸ್ ಬಿಹೇವಿಯರ್, ನಾಟ್ ಯೂಶುವಲ್, ಆ್ಯಕ್ಚುಲಿ ಅಬ್ ಅಂತ ಕೊಟ್ಟಿದ್ದಾರೆ, ಅನ್ಯೂಶುವಲ್ ಆಗಬೇಕು. ದ ಡಾಕ್ಟರ್ಸ್ ಡಿಡ್ ನಾಟ್ ಫೈಂಡ್ ಎನಿಥಿಂಗ್ ಅನ್ಯೂಶುವಲ್ ಇನ್ ಹಿಸ್ ಬಿಹೇವಿಯರ್, ಅವನಲ್ಲಿ ಯಾವುದೇ ವಿಚಿತ್ರ ಬಿಹೇವಿಯರನ್ನು ಡಾಕ್ಟ್ರು ಫೈಂಡ್ ಮಾಡಲಿಲ್ಲ, ಗುರುತಿಸಲಿಲ್ಲ ಅಂತ ಅರ್ಥ ಆಗುತ್ತೆ. 18 ಹಿಸ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ವರ್ ಡ್ಯಾಶ್ ಕ್ಯಾನಾಟ್ ಬಿ ಕ್ಯೂರ್ಡ್, ಕ್ಯೂರ್ ಆಗಲ್ಲ ಅಂತೇಳಿ. ಸರಿಯಾದ ಉತ್ತರ ಆಪ್ಷನ್ ಇನ್. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಇನ್ ಹೇಗೆ ಆಗುತ್ತೆ ಕೇಳಿದ್ರೆ ಇನ್ಕ್ಯೂರಬಲ್, ಅಂದರೆ ಕ್ಯೂರ್ ಆಗಲ್ಲ, ಅವನು ಗ್ಯಾಸ್ಟ್ರಿಕ್ ಸಮಸ್ಯೆ ಯಾವತ್ತು ಕ್ಯೂರ್ ಆಗೋದಿಲ್ಲ ಅಂತ. ಮ್ಯಾನ್ ಹ್ಯಾಸ್ ಆಲ್ವೇಸ್ ಡ್ರೀಮ್ಡ್ ಆಫ್ ಡ್ಯಾಶ್ ದ ವರ್ಡ್, ಟು ಗೋ ರೌಂಡ್ ಅಂತ ಇದೆ. 19ಗೆ ಸರಿಯಾದ ಉತ್ತರ ಸರ್ಕಮ್, ಸರ್ಕಮ್ಸ್ಟಾನ್ಸಸ್ ಅಂತ ನಾವು ಇದು ಕರೀಬೋದು. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ದ ಮಿನಿಸ್ಟರ್ ರೆಫ್ಯೂಸ್ ಟು ಎಕ್ಸ್ಪ್ರೆಸ್ ಹಿಸ್ ಒಪಿನಿಯನ್ ಆನ್ ದ ಮ್ಯಾಟರ್ ಆಸ್ ಇಟ್ ವಾಸ್. ಮಿನಿಸ್ಟ್ರು ಇದರ ಬಗ್ಗೆ ಒಪಿನಿಯನನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಇಷ್ಟಪಡಲಿಲ್ಲ, ಯಾಕಂದರೆ ಟು ಬಿ ಅಂಡರ್ ದ ಆಕ್ಟಿವ್ ಕನ್ಸಿಡರೇಷನ್ ಆಫ್ ಅ ಲಾ ಕೋರ್ಟ್, ಯಾಕಂದರೆ ಇದು ಕೋರ್ಟ್ನ ಅಡಿಯಲ್ಲಿ, ಜಡ್ಜ್ನ ಅಡಿಯಲ್ಲಿ ಇರುವಂತಹ ವಿಷಯ ಆಗಿದ್ದರಿಂದ ಮಿನಿಸ್ಟ್ರು ಡಿಡ್ ನಾಟ್ ವಾಂಟ್ ಟು ಎಕ್ಸ್ಪ್ರೆಸ್ ದ ಒಪಿನಿಯನ್, ತಮ್ಮ ಒಪಿನಿಯನ್ ಹೇಳೋಕ್ಕೆ ಇಷ್ಟಪಡಲಿಲ್ಲ. ಸೊ ಇಲ್ಲಿ ಟು ಬಿ ಅಂಡರ್ ದ ಆಕ್ಟಿವ್ ಕನ್ಸಿಡರೇಷನ್ ಆಫ್ ಅ ಲಾ ಆರ್ ಕೋರ್ಟ್ ಅಂತ ಇದೆಯಲ್ಲ, ಇದಕ್ಕೆ ಸರಿಯಾದ ಪ್ರಿಫಿಕ್ಸ್ ಏನು ಕೇಳಿದ್ರೆ ಸಬ್ ಅಂತ ಆಗುತ್ತೆ. ಸಬ್ ಹೇಗೆ ಕೇಳಿದ್ರೆ ಸಬ್ ಜುಡಿಸ್. ಸಬ್ ಜುಡಿಸ್ ಅಂದರೆ ಅಂಡರ್ ಅ ಜಡ್ಜ್ ಅಂತೇಳಿ, ಅಂಡರ್ ಅ ಕೋರ್ಟ್ ಅಥವಾ ಅಂಡರ್ ಅ ಜಡ್ಜ್ ಅಂತೇಳಾಗುತ್ತೆ. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಸೊ 21ರಿಂದ 25ರವರೆಗಿನ ಪ್ರಶ್ನೆಗಳು ಪ್ಯಾಸೇಜ್ ಮತ್ತು ರಿಲೇಟೆಡ್ ಆಗಿರೋ ಕ್ವಶನ್ಗಳಿಗೆ ಸಂಬಂಧಿಸಿದೆ. ಪ್ಯಾಸೇಜನ್ನು ಹಾಗೆ ಲೈಟಾಗಿ ನಾನು ಒಂದ್ಸರಿ ಓದ್ತೀನಿ ನೋಡಿ. ಪ್ಯಾಸೇಜನ್ನು ನೋಡಿ, ಈ ಪ್ರಶ್ನೆ ಉತ್ತರ ಎಕ್ಸಾಮಲ್ಲಿ ಕ್ವಶನ್ ಆನ್ಸರ್ ಮಾಡಬೇಕಾದ್ರೆ ನೀವು ಪ್ಯಾಸೇಜನ್ನು ಓದಬೇಕಾದ್ರೆ ಒಂದು ಐಡಿಯಾ ಇದೆ. ಏನು ಕೇಳಿದ್ರೆ ಪ್ಯಾಸೇಜನ್ನು ಇಡಿಯಾಗಿ ಓದಿ ಅರ್ಥ ಮಾಡಿಕೊಂಡು ಕ್ವಶನ್ ಆನ್ಸರ್ ಮಾಡೋದು, ಇಲ್ಲ ಪ್ರಶ್ನೆಯನ್ನು ಜಸ್ಟ್ ಹೈಲೈಟ್ ಮಾಡಿಕೊಂಡು, ಉದಾಹರಣೆಗೆ ಇಲ್ಲಿ 5 ಪ್ರಶ್ನೆ ಕೊಟ್ಟಿದ್ದಾರೆ ಅಂದ್ಕೊಂಡ್ರೆ 5 ಪ್ರಶ್ನೆಗಳನ್ನು ಮೊದಲು ನೋಡ್ಕೊಳ್ಳೋದು, ಪ್ರಶ್ನೆ ಏನಿದೆ ಅಂತೇಳಿ ನೋಡಿ. ಸುಮ್ಮನೆ ಹಾಗೆ ನೋಡೋಣ. ರಿಲಿಜಿಯನ್ ಕ್ಯಾನ್ ಬಿ ಬ್ರಾಡ್ಲಿ ಡಿವೈಡೆಡ್ ಇಂಟು, ರಿಲಿಜಿಯನ್ನ ಬ್ರಾಡ್ಲಿ ಹೇಗೆ ಡಿವೈಡ್ ಮಾಡಿದ್ದಾರೆ. ಪವರ್ಫುಲ್ ಆ್ಯಂಡ್ ಲಾಂಗ್ ಲಾಜಿಸ್ಟಿಕ್ ಮೀನಿಂಗ್ ಈಸ್ ಕ್ರಿಯೇಟೆಡ್ ಬೈ, ಪವರ್ಫುಲ್ ಮತ್ತು ಲಾಂಗ್ ಲಾಸ್ಟಿಂಗ್ ಮೀನಿಂಗನ್ನು ಯಾರು ಕ್ರಿಯೇಟ್ ಮಾಡ್ತಾರೆ ಅಂತೇಳಿ. ದ ಫಂಕ್ಷನ್ ಆಫ್ ಸ್ಕ್ಯಾರ್ಡ್ ಹಿಸ್ಟೋರಿಕ್ ಇಸ್ ಟು, ಸ್ಯಾಕ್ರೆಡ್ ಹಿಸ್ಟೋರಿಕ್ಸ್ನ ಫಂಕ್ಷನ್ಸ್, ಕಾರ್ಯಗಳೇನು ಅಂತೇಳಿ. ರಿಲಿಜಿಯಸ್ ಇನ್ಕ್ಲೂಡ್, ರಿಲಿಜಿಯಸ್ ಏನು ಒಳಗೊಂಡಿದೆ ಅಂತೇಳಿ. ಸೋಷಿಯಲ್ ಕಾನ್ಸ್ಟ್ರಕ್ಷನಿಸಮ್ ಕ್ವಶನ್ಸ್, ಸೋಷಿಯಲ್ ಕನ್ಸ್ಟ್ರಕ್ಷನಿಸಮ್ ಏನನ್ನ ಕ್ವಶನ್ ಮಾಡುತ್ತೆ ಅಂತೇಳಿ. ಈ ರೀತಿ ಒಂದು ಶಾರ್ಟ್ ಆಗಿ ಒಂದು ಪ್ರಶ್ನೆಗಳ ಐಡಿಯಾಲಜಿ ತಗೊಂಡ್ರೆ ಉತ್ತರದಲ್ಲಿ ನೀವು ಜಸ್ಟ್ ಅಂಡರ್ಲೈನ್ ಮಾಡ್ತಾ ಹೋಗ್ಬೋದು, ಅಂದರೆ ಒಂದು ಐಡಿಯಾವನ್ನು ಅಂಡರ್ಲೈನ್ ಮಾಡ್ಬೋದು, ಆಮೇಲೆ ಉತ್ತರ ಗುರುತಿಸೋಕೆ ಈಸಿ ಆಗುತ್ತೆ. ಈಗ ಇನ್ನೊಂದು ಮೆಥಡ್ ಇದೆ, ಇಡಿಯಾಗಿ ಪ್ಯಾಸೇಜನ್ನು ಓದ್ಕೊಂಡು ಆನ್ಸರ್ ಮಾಡೋದು. ಆಲ್ರೆಡಿ ನಾವು ಪ್ರಶ್ನೆಯನ್ನು ಓದ್ಕೊಂಡಿದ್ದೀವಿ, ನೋಡೋಣ, ಓದ್ತಾ ಹೋಗೋಣ. ರಿಲಿಜಿಯಸ್ ಇಸ್ ಎ ಕಲ್ಚರಲ್ ಸಿಸ್ಟಮ್ ದಟ್ ಕ್ರಿಯೇಟ್ಸ್ ಪವರ್ಫುಲ್ ಲಾಸ್ಟಿಂಗ್ ಮೀನಿಂಗ್ by establishing symbols by relate humanity to the beliefs and values. Many religions have narratives, symbols, traditions and sacred histories that are intended to give meaning to the life or to explain the origin of life of the universe. They tend to derive morality, ethics, religious laws or a preferred lifestyle from their ideas about the cosmos and human nature. The word religious is sometimes used interchangeably with faith or belief system, but religion differs from private belief in the most has the public aspect. Most religions have organized behaviors including clerical hierarchies, definition of what constitutes adherence or membership, congregations of laity, regular meaning or services for the purpose of veneration of deity or for prayer or holy places, either natural or architectural, and or scriptures. The practice of the religion may also include sermons, commemoration of the activities of God and gods, sacrifices, festivals and feasts, initiations, funerals, services, matrimonial services, meditations, music, art or dance, public services are the other aspects of human culture. The development of religious has taken different form in different cultures. Some religions place an emphasis of beliefs while others emphasizes practice.
Some religions focus on the subjective experience of the religious individuals, while others consider the activities of the religious community to be most important. Some religions claim to be universal, believing their laws and cosmology to be binding for anyone, while others are intended to be defined or localized group. In many places, religious has been associated with public institutions such as education, hospitals, and family, government and political hierarchy. Some academies studying the subject and have divided religious into three broad categories. Word religions, a term which terms to be transactional, transcultural, international faiths, indigenous religious, which refers to smaller culture specific or national specific religious groups, and new religious movements, which refers to recently developed faith. One modern academic theory of religious social constructionism says that religious is modern concept that suggests all spiritual practice and worship follow model similar Christianity, and thus religious as a concept has been applied inappropriately to non-western cultures. ಸ್ನೇಹಿತರೆ, ಈ ರೀತಿಯ ಪ್ಯಾಸೇಜ್ಗಳಿರ್ತವೆ. VAO ಎಕ್ಸಾಮ್ನಲ್ಲೂ ಕೂಡ ಇಂಗ್ಲೀಷ್ಗೆ ರಿಲೇಟೆಡ್ ಆಗಿ ಪ್ಯಾಸೇಜ್ ಬರುವ ಸಾಧ್ಯತೆ ಇದೆ. ಸ್ನೇಹಿತರೆ, VAO ಎಕ್ಸಾಮ್ 1,000 ಪೋಸ್ಟಿಂಗಲ್ಲಿ ಇದ್ದರೂ ಕೂಡ ಬರೆದಿರುವಂಥ ಅಭ್ಯರ್ಥಿಗಳ ಸಂಖ್ಯೆ 4.5 ಲಕ್ಷ. ಅದರಲ್ಲೂ ಆಲ್ಮೋಸ್ಟ್ 4 lakhs ಆರ್ ಎಲಿಜಿಬಲ್ ಇರ್ತಾರೆ. ಕನ್ನಡ ಬರೆದು ಎಲ್ಲರೂ ಎಕ್ಸಾಮ್ ಬರೀತಾರೆ. ಅಫ್ಕೋರ್ಸ್ ನಿಮಗೆ ಆಲ್ಮೋಸ್ಟ್ 1 to 2 lakh ಕಾಂಪಿಟೇಷನ್, ಪಕ್ಕಾ ಕಾಂಪಿಟೇಷನ್ ಇರುತ್ತೆ. ಹಾಗಾಗಿ ಪೇಪರ್ ಟಫ್ ಇರುತ್ತೆ ಅಂತಲೇ ಹೇಳ್ಬೋದು. KEA ತೆಗೆಯೋ ಪರೀಕ್ಷೆ ಆಗಿರೋದ್ರಿಂದ ಅಷ್ಟು ಟಫ್ನೆಸ್ ಇರೋದಿಲ್ಲ. ನಾವು ಈಗ ಸಾಲ್ವ್ ಮಾಡ್ತಿರೋದು KPSC ಪೇಪರ್. ಸೊ ಕಾಂಪಿಟೇಷನ್ ಹೆವಿ ಇರೋದ್ರಿಂದ ಪೇಪರ್ ಟಫ್ನೆಸ್ಸನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬೇಕಾಗತ್ತೆ. ಸೊ ಈ ಪ್ಯಾಸೇಜಿಗೆ ರಿಲೇಟೆಡ್ ಆಗಿ ಕ್ವಶನ್ಸ್ ನೋಡ್ತಾ ಹೋಗೋಣ. ರಿಲಿಜಿಯನ್ ಕ್ಯಾನ್ ಬಿ ಬ್ರಾಡ್ಲಿ ಡಿವೈಡೆಡ್ ಇಂಟು, ರಿಲಿಜಿಯನನ್ನು ಬ್ರಾಡ್ಲಿ ಯಾವ ರೀತಿ ಡಿವೈಡ್ ಮಾಡಿದ್ದೀವಿ ಅಂತೇಳಿ. ಸರಿಯಾದ ಉತ್ತರ ಆಪ್ಷನ್ 2, 3 categories. 21ಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, 3 categories. ರಿಲಿಜಿಯನ್ನ 3 category ಆಗಿ ವಿಂಗಡಣೆ ಮಾಡಿದ್ದಾರೆ. ದೆನ್ ಪವರ್ಫುಲ್ ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಮೀನಿಂಗ್ ಇಸ್ ಕ್ರಿಯೇಟೆಡ್ ಬೈ, ಯಾರಿಂದ ಇದು ಕ್ರಿಯೇಟೆಡ್ ಆಗಿದೆ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ 4, ಕಲ್ಚರಲ್ ಸಿಸ್ಟಮ್ ಇಂದ. ದ ಫಂಕ್ಷನ್ ಆಫ್ ಸ್ಯಾಕ್ರೆಡ್ ಹಿಸ್ಟರೀಸ್ ಈಸ್ ಟು, ಸ್ಯಾಕ್ರೆಡ್ ಹಿಸ್ಟರೀಸ್ ಇದರ ಫಂಕ್ಷನ್ಸ್ ಏನು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ 1, ಎಕ್ಸ್ಪ್ಲೈನ್ ಕ್ರಿಯೇಷನ್, ಕ್ರಿಯೇಷನನ್ನು ಎಕ್ಸ್ಪ್ಲೈನ್ ಮಾಡೋದು. ರಿಲಿಜಿಯನ್ಸ್ ಇನ್ಕ್ಲೂಡ್, ರಿಲಿಜಿಯನ್ಸ್ ಯಾವುದನ್ನು ಒಳಗೊಂಡಿರುತ್ತೆ, ಸರಿಯಾದ ಉತ್ತರ ಆಪ್ಷನ್ 3, ಆರ್ಗನೈಸ್ಡ್ ಬಿಹೇವಿಯರನ್ನು, ಹಿಂಗೇ ಇರಬೇಕು ಬಿಹೇವಿಯರ್ ಅಂತೇಳಿ ಹೇಳುತ್ತೆ. ಸೋಷಿಯಲ್ ಕನ್ಸ್ಟ್ರಕ್ಷನಿಸಮ್ ಕ್ವಶನ್ಸ್, ಸೋಷಿಯಲ್ ಕನ್ಸ್ಟ್ರಕ್ಷನಿಸಮ್ ಇದೆಯಲ್ಲ ಇದು ಏನನ್ನ ಪ್ರಶ್ನೆ ಮಾಡುತ್ತೆ, ಸರಿಯಾದ ಉತ್ತರ ಆಪ್ಷನ್ 3, ಯೂನಿವರ್ಸಲಿಟಿ ಆಫ್ ದ ಕಾನ್ಸೆಪ್ಟ್ ಆಫ್ ರಿಲಿಜಿಯನ್. ರಿಲಿಜಿಯನ್ನ ಕಾನ್ಸೆಪ್ಟ್ಸ್ ಯೂನಿವರ್ಸಿಟಿ ಆಗಿರ್ಬೇಕಾ, ಸಾರ್ವತ್ರಿಕ ಆಗಿರ್ಬೇಕಾ ಅಂತೇಳಿದು ಪ್ರಶ್ನೆ ಮಾಡುತ್ತೆ. ಸೊ ಕ್ವಶನ್ 26ರಿಂದ 35ರವರೆಗಿನ ಪ್ರಶ್ನೆಗಳು. ಪೇರ್ಸ್ ಆಫ್ ವರ್ಡ್ಸ್ ಆರ್ ಫ್ರೇಸಸ್ ಇಂಡಿಕೇಟಿಂಗ್ ಫ್ರಮ್ ಚಾಯ್ಸಸ್ ಗಿವನ್. ಬೆಸ್ಟ್ ಎಕ್ಸ್ಪ್ರೆಸಸ್ ಆಫ್ ಅ ಸಿಮಿಲರ್ ರಿಲೇಷನ್ಶಿಪ್, ಅದರ ಹೋಲಿಕೆ ಆಗುವಂತಹ ಆಯ್ಕೆಯನ್ನು ಇದು ಮಾಡಬೇಕು. ಒಂದು ಕೊಟ್ಟಿದ್ದಾರೆ ನೋಡಿ, ಈಸಿಗೆ ಡಿಫಿಕಲ್ಟ್, ಈಸಿಗೆ ವಿರುದ್ಧ ಪದ. ಸೊ ಏನಾಗುತ್ತೆ ಇಲ್ಲಿ, ಹೈಗೆ ಲೋ ಆಗುತ್ತೆ. ಆಪ್ಷನ್ 1 ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ, ಅವರೇ ಕೊಟ್ಟಿದ್ದಾರೆ. ಉಳಿದಿದ್ದು ನಾವು ನೋಡ್ತಾ ಹೋಗೋಣ. ಡಿಕೆನ್ಸ್ ನಾವೆಲ್ಸ್, ಡಿಕೆನ್ಸ್ ನಾವೆಲ್ಸನ್ನು ಬರೆದ್ರು, ಚಾರ್ಲ್ಸ್ ಡಿಕೆನ್ಸ್ ನಾವೆಲ್ಸನ್ನು ಬರೆದ್ರು. ಇದಕ್ಕೆ ಸೂಟಬಲ್ ಆಗೋದು ಯಾವುದು, ಸರಿಯಾದ ಉತ್ತರ ಆಪ್ಷನ್ 2, ಶೇಕ್ಸ್ಪಿಯರ್ ಪ್ಲೇಸ್, ಶೇಕ್ಸ್ಪಿಯರ್ ನಾಟಕಗಳನ್ನು ಬರೆದ್ರು. ಆಪ್ಷನ್ 2 ರೈಟ್ ಆನ್ಸರ್. ಕೋರ್ಟ್ ಜಡ್ಜ್, ಹಾಗಾದರೆ ಇದಕ್ಕೆ ಹೋಲಿಕೆ ಆಗೋದು ಯಾವುದು, ಸರಿಯಾದ ಉತ್ತರ ಆಪ್ಷನ್ 1, ಟೆಂಪಲ್ ಪ್ರಿಯಸ್ಟ್. ದೇವಸ್ಥಾನದಲ್ಲಿ ಅರ್ಚಕ ಹೇಗೋ ಕೋರ್ಟಲ್ಲಿ ಜಡ್ಜ್ ಹಾಗೆ ಅಂತ. ಕ್ಯಾಮಲ್ ಡೆಸರ್ಟ್, ಕ್ಯಾಮಲ್ ಡೆಸರ್ಟ್ ಇದಕ್ಕೇನು, ಸರಿಯಾದ ಉತ್ತರ ಆಪ್ಷನ್ 1, ಶಿಪ್ ಓಷಿಯನ್, ಅಲ್ಲೇ ಇದೆ. ಅದಕ್ಕೆ ಕ್ಯಾಮಲ್ಗೆ ಏನಂತೀವಿ, ದ ಶಿಪ್ ಆಫ್ ದ ಡೆಸರ್ಟ್ ಅಂತೀನಿ, ಮರುಭೂಮಿಯ ಹಡಗು ಅಂತೀನಿ. ಹಾಗೆ ಕ್ಯಾಮಲ್ ಡೆಸರ್ಟಲ್ಲಿ ಇರುತ್ತೋ ಆ ರೀತಿ ಓಷಿಯನಲ್ಲಿ ಶಿಪ್ ಇರುತ್ತೆ. ಮ್ಯಾಗ್ನೆಟ್ ಐರನ್, ಮ್ಯಾಗ್ನೆಟ್ ಐರನ್ ಆ ರೀತಿ
ಅಯಸ್ಕಾಂತ ಮತ್ತು ಕಬ್ಬಿಣಕ್ಕಿರುವ ಸಂಬಂಧ ಕೇಳ್ಕೊಟ್ಟಿರುವ ಯಾವುದು ಕೆಳಗಿನಲ್ಲಿ ಯಾವುದಕ್ಕಿದೆ? ರೋಸ್ ಥಾರ್ನ್ ಅಲ್ಲ, ಬ್ಲಾಕ್ ವೈಟ್ ಅಲ್ಲ, ನೈಟ್ ಡೇ ಅಲ್ಲ. ಹಾಗಾದ್ರೆ ಯಾವುದು? ಬಾಯ್ ಆ್ಯಂಡ್ ಗರ್ಲ್. ಪರಸ್ಪರ ಅಪೋಸಿಟ್ ಡೈರೆಕ್ಷನ್ಸ್ ಇರುತ್ತೆ, ಅಂದರೆ ಆಕರ್ಷಣೆ ಇರುತ್ತೆ ಅಂತ. ಕಂಪ್ಯೂಟರ್ ಎಲೆಕ್ಟ್ರಿಸಿಟಿ, ಹಾಗಾದ್ರೆ ಇದಕ್ಕೆ ರಿಲೇಟೆಡ್ ಯಾವುದು? ಕ್ಯಾರಿಯೇಜ್ ಹಾರ್ಸ್. ಕಂಪ್ಯೂಟರ್ ಎಲೆಕ್ಟ್ರಿಸಿಟಿಯಿಂದ ನಡೆದ್ರೆ ಕ್ಯಾರಿಯೇಜ್ ಹಾರ್ಸ್ ಮೂಲಕ ನಡೆಯುತ್ತೆ. ರೆಡ್ ಡೇಂಜರ್ನ ಸೂಚನೆ ಮಾಡಿದ್ರೆ ಕೊಟ್ಟಿರೋ ಆಪ್ಷನ್ ಉಳಿದ ಯಾವುದಕ್ಕೆ ಸೂಚನೆ ಮಾಡುತ್ತೆ? 31ಕ್ಕೆ ಸರಿ ಉತ್ತರ ಆಪ್ಷನ್ 4, ಯೆಲ್ಲೋ ಸಿಕ್ನೆಸ್ ಅನ್ನು ಸೂಚನೆ ಮಾಡುತ್ತೆ. ಇದು ಸಿಂಬಲ್, ಇದೆ, ಇಟ್ಸ್ ಎ ಸಿಂಬಲ್. ನೋಡಿ, ನಾವು ಟ್ರಾಫಿಕಲ್ಲಿ ರೆಡ್ ಲೈಟ್ ಬಿದ್ದಾಗ ನಿಲ್ತೀವಲ್ಲ, ಅಥವಾ ಯಾವುದೋ ಒಂದು ಕರೆಂಟ್ ಜಾಗದಲ್ಲಿ ರೆಡ್ ಲೈಟ್ ಹಾಕ್ತಾರೆ ಅಂದರೆ ಡೇಂಜರ್ ಅಂತ ಅರ್ಥ. ಲೈಕ್ ದಟ್ ಯೆಲ್ಲೋ ಈಸ್ ಸಿಂಬಲೈಸ್ ಸಿಕ್ನೆಸ್. ಸ್ಕೈ ಅರ್ತ್, ಆಕಾಶ ಭೂಮಿ. ಇದೇ ರೀತಿ ಇದು ಯಾವುದು? ನೋಡಿ, ಫೈರ್ ವಾಟರ್. ನೋಡಿ, ಒಂದು ರೀತಿಯ ಅಪೋಸಿಟ್ ಅರ್ಥ ಬರುವಂಥದ್ದು ಇದು. ಆಕಾಶ ಭೂಮಿ ಎಲ್ಲೋ ಅಂತೇಳಿ. ಫೈರ್ ಆ್ಯಂಡ್ ವಾಟರ್, ಬೆಂಕಿ ಮತ್ತು ನೀರು, ಪರಸ್ಪರ ವಿರುದ್ಧಾತ್ಮಕ ಇರುವಂಥ ವಿಚಾರಗಳು. ವೆಲ್ತ್ ಜನರಸಿಟಿ, ಅದಕ್ಕೆ ಸರಿಯಾಗಿ ಸೂಟ್ ಆಗೋದು ಯಾವುದು? ಸರಿ ಉತ್ತರ ಮೈಟ್ ಕೈಂಡ್ನೆಸ್. ಮೈಟ್ ಕೈಂಡ್ನೆಸ್, ಕರುಣೆಗೆ ಹೊಂದಿಕೆ ಆಗತ್ತೆ ಇದು. ಯೂತ್ ಹೇಸ್ಟ್ ಅಂದರೆ ಗಡಿಬಿಡಿ ಅಂತೇಳಿ, ಇದಕ್ಕೆ ಹೊಂದಿಕೆ ಆಗೋದು ಯಾವುದು? ಓಲ್ಡ್ ಏಜ್ ಪೇಷನ್ಸ್. ಯಾವ ರೀತಿ ಯೂತ್ ಇದ್ದಾಗ ಗಡಿಬಿಡಿ ಇರುತ್ತೋ, ಒಂದು ಏನು ಹೇಳ್ತೀವಿ ಅದಕ್ಕೆ, ಅರ್ಜೆನ್ಸಿ ಇರುತ್ತೋ, ಓಲ್ಡ್ ಏಜಲ್ಲಿ ಪೇಷನ್ಸ್ ಇರುತ್ತೆ ಅಂತ. ಗೋಲ್ಡ್ ಐರನ್, ಇದಕ್ಕೆ ಸೂಟ್ ಆಗೋದು ಯಾವುದು? 35ಕ್ಕೆ ಸರಿಯಾದ ಉತ್ತರ ಗೋಲ್ಡ್ಗೆ ಐರನ್ ಹೊಂದಿಕೆ ಆದರೆ ಇದಕ್ಕೆ ರೋಸ್ ವೀಡ್. 36ರಿಂದ 40. ಈಚ್ ಕ್ವಶನ್ಸ್ ಕಂಟೈನ್ಸ್ ಅ ಸೆಂಟೆನ್ಸ್ ವಿತ್ ಅ ಬ್ಲಾಂಕ್. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಬೇಕಂತ ಹೇಳ್ತಾರೆ. ಅಪ್ರಾಪ್ರಿಯೇಟ್ ಆಲ್ಟರ್ನೇಟಿವ್ಸನ್ನು 36ರಿಂದ 40. ಡಿಡ್ ಯು ಡ್ಯಾಶ್ ದ ನ್ಯೂಸ್ ಆನ್ ದ ಟಿ ವಿ ಎಸ್ಟರ್ಡೇ? ನೀನು ನಿನ್ನೆ ಟಿ ವಿಲಿ ನ್ಯೂಸ್ ನೋಡಿದ್ಯಾ? ಡಿಡ್ ಯು ಡ್ಯಾಶ್, ಇದಕ್ಕೆ ವಾಚ್ ಆಗುತ್ತೆ ನೋಡಿ. ಡಿಡ್ ಯು ವಾಚ್ ದ ನ್ಯೂಸ್ ಆನ್ ದ ಟಿ ವಿ ಎಸ್ಟರ್ಡೇ? ಆಫರ್ ಮೆನಿ ಕ್ವಾಲಿಟೀಸ್, ದ ಒನ್ that stands out most is how she was dash in organizing house parties. 37ಕ್ಕೆ ಸರಿಯಾದ ಉತ್ತರ ಅಡೆಪ್ಟ್. How she was adept in organizing house parties. With the money that his father gave him, he bought some dash land. 38ಕ್ಕೆ ಲ್ಯಾಂಡ್. ಫೀಲ್ಡ್ ಅಲ್ಲ, ಅರ್ಥಂತೂ ಅಲ್ಲ, ಗ್ರೌಂಡ್ ಅಲ್ಲ, ಲ್ಯಾಂಡ್. ಭೂಮಿ ಅಂತ ಕೊಂಡ್ಕೊಂಡ ಅಂತೇಳಿ, ಭೂಮಿ ಅನ್ನೋ ಅರ್ಥಕ್ಕೆ ಇಲ್ಲಿ ಲ್ಯಾಂಡ್ ಅಂತ ಬರುತ್ತೆ ಪ್ರೆಸೆಂಟ್ ಸೆಂಟೆನ್ಸ್. ದ ಪ್ರೊವರ್ಬ್ ಆಲ್ ದಟ್ ಗ್ಲಿಟರ್ ಇಸ್ ನಾಟ್ ಗೋಲ್ಡ್, ಹೊಳೆಯುತ್ತಿರೋದೆಲ್ಲವೂ ಕೂಡ ಚಿನ್ನ ಅಲ್ಲ ಅಂತೇಳಿ. ಸಜೆಸ್ಟ್ ದಟ್ ವಿ ಶುಡ್ ನಾಟ್ ಫೂಲ್ಡ್ ಬೈ ಡ್ಯಾಶ್, ಯಾವುದರಿಂದ ನಾವು ಫೂಲ್ ಆಗಬಾರ್ದು ಅಂತ. ಸರಿಯಾದ ಉತ್ತರ ಆಪ್ಷನ್ 4, ಲುಕ್ಸ್. ಲುಕ್ಸ್ ಅಂದ್ರೆ ಏನು? ಯಾವ ರೀತಿ ಕಾಣಿಸ್ಕೊಳ್ಳುತ್ತಲ್ಲ ಅದರಿಂದ ನಾವು ಏನಾಗಬಾರ್ದು ಅಂದರೆ ಮೋಸ ಹೋಗಬಾರ್ದು ಅಂತ. Many of his admirers were dashed from respectable families. Women. Option women. ಇದು ವುಮ್ಯಾನ್ ತಪ್ಪು. ಮೆನಿ ಅಂತ ಬಂದಾಗ ಅನೇಕರು ಬರ್ತಾರೆ, ಸಿಂಗಲ್ ಅಲ್ಲ. ಫೀಮೇಲ್ಸ್ ಅಲ್ಲ, ವುಮೆನ್ಸ್ ಅನ್ನೋ ವರ್ಡೇ ರಾಂಗ್ ಇದೆ. ವುಮನ್ಗೆ ವುಮೆನ್. ಆಪ್ಷನ್ 3 ಇಸ್ ದ ರೈಟ್. ಸೊ 41ರಿಂದ 50ರವರೆಗಿನ ಪ್ರಶ್ನೆಗಳು ಸ್ಪೆಲ್ಲಿಂಗ್ ಹೇಳ್ತವೆ. ಸ್ಪೆಲ್ಲಿಂಗ್ ರಿಲೇಟೆಡ್ ಆಗಿ ತುಂಬ ಪ್ರಶ್ನೆಗಳು. ಇಂಗ್ಲೀಷ್ ಎಕ್ಸಾಮ್ ಅಂದ ತಕ್ಷಣ ನಾವು ಸ್ಪೆಲ್ಲಿಂಗ್ಗಳನ್ನ ಎಕ್ಸ್ಪೆಕ್ಟ್ ಮಾಡಲೇಬೇಕಾಗತ್ತೆ, ಆಲ್ಮೋಸ್ಟ್ ಇರುತ್ತೆ. ಸೊ 41ಕ್ಕೆ ಸರಿಯಾದ ಉತ್ತರ ನ್ಯೂಮೋನಿಯಾ. ಇದಕ್ಕೆ ಯಾವುದು? ನ್ಯೂಮೋನಿಯಾಕ್ಕೆ ಆಪ್ಷನ್ 3, ನ್ಯೂಮೋನಿಯಾ. 42 ಕ್ಲೋಸೆಟೆಡ್. ಕ್ಲೋಸೆಟೆಡ್ಗೆ 42ಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಕ್ಲೋಸೆಟೆಡ್. 43 ಸರಿಯಾದ ಉತ್ತರ ಆಪ್ಷನ್ 1, ಸ್ಯಾಂಕ್ಟಿಮೋನಿಯಸ್. 44 ಪ್ಯಾರಾಫೆರ್ನೇಲಿಯಾ. 44ಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಪ್ಯಾರಾಫೆರ್ನೇಲಿಯಾ. ಆಪ್ಷನ್ 2 ಇಸ್ ದ ರೈಟ್ ಅಂತ. ಸ್ಪೆಲ್ಲಿಂಗ್ ಅನ್ನು ಅಬ್ಸರ್ವ್ ಮಾಡಿ.
45ಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಕಾಕೆಟ್ರಿ. 46 ಎಂಡೇಂಜರ್. ಎಂಡೇಂಜರ್ಗೆ ಸರಿಯಾದ ಉತ್ತರ ಇಲ್ಲಿ ಯಾವುದು ಆಪ್ಷನ್ ಅಂದರೆ ಆಪ್ಷನ್ 3 ಎಂಜೆಂಡರ್. ಎಂಜೆಂಡರ್ ಆಗಬೇಕು. ಟ್ರಾವೆಲಿಂಗ್ 47ಕ್ಕೆ ಸರಿಯಾದ ಉತ್ತರ ಆಪ್ಷನ್ 1. ಇದು ಈಸಿ ಇದೆ. ಟ್ರಾವೆಲಿಂಗ್ ಡಬಲ್ ಎಲ್ ಬರುತ್ತಿಲ್ಲ, ಅಬ್ಸರ್ವ್ ಮಾಡಿ. ಟ್ರಾವೆಲಿಂಗ್. ಅಫಿಲಿಯೇಷನ್ 48ಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಅಫಿಲಿಯೇಷನ್. 49ಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಹಾನರಬಲ್. ಆನರಬಲ್, ಇದು ಆನರಬಲ್. ಆನರಬಲ್ ಜಡ್ಜ್ ಹೇಳ್ತೀವಲ್ಲ. 50ಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಡಿಬೆಟ್. ಡೆಪ್ಟ್ ಅಂತೀವಲ್ಲ, ಡೆಪ್ಟ್, ಇದು ಸರಿಯಾಗಿದೆ. ಸೊ 51ರಿಂದ 60 ಏನು ಹೇಳ್ತೆ ಅಂದರೆ ಟೆಸ್ಟ್ ಯುವರ್ ಸ್ಕಿಲ್ ದ ಐಡೆಂಟಿಫೈಯಿಂಗ್ ಸಿನಾನಿಮ್ಸ್ ಅಥವಾ ಮೀನಿಂಗ್ ನಿಯರೆಸ್ಟ್. ಆ ಪದದ ಅರ್ಥವನ್ನು ಗುರುತಿಸುವಂತಹ ನಿಯರೆಸ್ಟ್ ಮೀನಿಂಗ್ ಇರುವಂಥ ಪದಗಳನ್ನು ಗುರುತಿಸಬೇಕು ಅಂತ. ಇನ್ಸಿಪಿಡ್. ಇನ್ಸಿಪಿಡ್ ಅಂದರೆ ಏನು? ಸರಿಯಾದ ಉತ್ತರ ಆಪ್ಷನ್ 1 ವೀಕ್. ಬ್ರ್ಯಾಂಡಿಶ್. ಬ್ರ್ಯಾಂಡಿಶ್ಗೆ ಅರ್ಥ ಏನು? ಶೋ ಅ ಬ್ರಾಂಡ್. ಡಿಕ್ರಿಪಿಟ್. ಡಿಕ್ರಿಪಿಟ್ಗೆ ಅರ್ಥ ಏನು? ಸರಿಯಾದ ಉತ್ತರ ವೀಕ್. ಫಾರ್ಮಿಡಬಲ್. ಫಾರ್ಮಿಡಬಲ್ಗೆ ಅರ್ಥ ಸರಿಯಾದ ಉತ್ತರ ಆಪ್ಷನ್ 4 ಕಾಸಿಂಗ್ ಫಿಯರ್. ಎಕ್ಸೆಪ್ಷನಲ್. ಎಕ್ಸೆಪ್ಷನಲ್ಗೆ ಅರ್ಥ ಏನು ಕೇಳಿದ್ರೆ ಔಟ್ಸ್ಟ್ಯಾಂಡಿಂಗ್ ಅಂತ. ಅಮೋರಲ್. ಅಮೋರಲ್ಗೆ ಮೀನಿಂಗ್ ನಿಯರೆಸ್ಟ್ ಮೀನಿಂಗ್ ಮಾರಲಿ ಇಂಡಿಫರೆಂಟ್ ಅಂತೀವಿ. ಮಾರಲಿ ಇಂಡಿಫರೆಂಟ್. ಫಾರ್ಸೇಕ್ ಅಂದರೆ ಗಿವ್ ಅಪ್. ಸಕ್ಕಮ್. ಸಕ್ಕಮ್ಗೆ ನಿಯರೆಸ್ಟ್ ಅರ್ಥ ಏನು ಕೇಳಿದ್ರೆ ಈಲ್ಡ್ ಅಂತ ಬರುತ್ತೆ. ಡೆಸಿಸ್ಟ್. ಡೆಸಿಸ್ಟ್ಗೆ ನಿಯರೆಸ್ಟ್ ಮೀನಿಂಗ್ ಅಬ್ಸ್ಟೈನ್. ಕ್ರೆಟಿನ್. ಕ್ರೆಟಿನ್ಗೆ ನಿಯರೆಸ್ಟ್ ಮೀನಿಂಗ್ ಏನು ಕೇಳಿದ್ರೆ ಆಪ್ಷನ್ 3 ಸ್ಟುಪಿಡ್. ಇದು ಸಿನಾನಿಮ್ಸ್ ಆ್ಯಂಡ್ ನಿಯರೆಸ್ಟ್ ಮೀನಿಂಗ್ ಇರುವಂಥ ವರ್ಡ್ಸ್. 61ರಿಂದ 70 ಆಂಟೋನಿಮ್ಸ್. ಆಂಟೋನಿಮ್ಸ್ ಮೀನ್ಸ್ ಅಪೋಸಿಟ್ ವರ್ಡ್ ಮೀನಿಂಗ್ಸ್, ಅಪೋಸಿಟ್ಸ್. ಸೊ ಪಿಟ್ಯಾನ್ಸ್. ಪಿಟ್ಯಾನ್ಸ್ಗೆ ಅಪೋಸಿಟ್ ವರ್ಡ್ ಲಾರ್ಜ್ ಅಂತ. ಇಮ್ಮಿನೆಂಟ್. ಇಮ್ಮಿನೆಂಟ್ಗೆ ಸರಿಯಾದ ಉತ್ತರ 62ಕ್ಕೆ ಸರಿಯಾದ ಉತ್ತರ ಬಿಲೇಟೆಡ್. ಎಕ್ಸಿಲರೇಟ್. ಎಕ್ಸಿಲರೇಟ್ಗೆ ಅಪೋಸಿಟ್ ವರ್ಡ್ ಆಪ್ಷನ್ 3 ಸ್ಯಾಡನ್. 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 ಅಕ್ಸೀಡ್. ಅಕ್ಸೀಡ್ಗೆ ಅಪೋಸಿಟ್ ವರ್ಡ್ ಅಪೋಸ್. ಅಸೆಂಟ್. ಅಸೆಂಟ್ಗೆ ಅಪೋಸಿಟ್ ವರ್ಡ್ ಫಾಲ್. ಹೀಗೆ ಡಿಸೆಂಟ್ ಕೂಡ ಆಗುತ್ತೆ, ಫಾಲ್ ಕೂಡ ಆಗುತ್ತೆ. ಅಸೆಟಿಕ್ ಸನ್ಯಾಸಿ ಅಂತ ಅರ್ಥ ಬರುತ್ತೆ, ಅದಕ್ಕೆ ಅಪೋಸಿಟ್ ವರ್ಡ್ ಅಸೆಟಿಕ್. ಹೆಡೋನಿಸ್ಟಿಕ್. ಅಪಾತಿ. ಅಪಾತಿಗೆ ಅಪೋಸಿಟ್ ವರ್ಡ್ ಸಿಂಪತಿ. ಹಿಂಡರ್. ಇದಕ್ಕೆ ಅಪೋಸಿಟ್ ವರ್ಡ್ ಹಿಂಡರ್, ಲೆಟ್ ಗೋ. ವಿಟಿಯೇಟ್. ವಿಟಿಯೇಟ್ಗೆ ಅಪೋಸಿಟ್ ವರ್ಡ್ ಸ್ಪಾಯ್ಲ್. ಸೆಲೆಬ್ರಿಯಸ್. ಸೆಲೆಬ್ರಿಯಸ್ಗೆ ಅಪೋಸಿಟ್ ವರ್ಡ್ ಅನ್ಹೆಲ್ದಿ. ಅನ್ಹೆಲ್ದಿ. 71ರಿಂದ 75ರವರೆಗಿನ ಪ್ರಶ್ನೆಗಳು. ಪ್ರಿಪೋಸಿಷನ್ನ ಹಾಕೋದು. ಪ್ರಿಪೋಸಿಷನ್ಸ್. ಹಿಸ್ ನೇಮ್ ವಾಸ್ ನಾಟ್ ದ ಲೀಸ್ಟ್.
ಇನ್ನ ಆನ ಇದಕ್ಕೆ ನೋಡಿ ಕನ್ಫ್ಯೂಸ್ ಆಗುತ್ತೆ. ಇನ್ನ ಆನ ಆ್ಯಕ್ಚುಲಿ ಹಿಸ್ ನೇಮ್ ವಾಸ್ ನಾಟ್ ಆನ್ ದ ಲಿಸ್ಟ್. 71ಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಆನ್, ನಾಟ್ ಆನ್ ದ ಲಿಸ್ಟ್. He followed the order dash a question. He followed the order 72ಕ್ಕೆ 3. He followed the order without a question. ಪ್ರಶ್ನೆ ಇಲ್ಲದೆ ಅದನ್ನ ಫಾಲೋ ಮಾಡ್ದ ಅಂತ. He wept dash his subordinates. ಸರಿಯಾದ ಉತ್ತರ ಆಪ್ಷನ್ 4. He wept in front of his subordinate. ಅವನ ಸಬಾರ್ಡಿನೇಟ್ಸ್ ಎದುರುಗಡೆ ಅತ್ತ ಅಂತೇಳಿ. They walked dash the river. ನೆಕ್ಸ್ಟ್ ಟು ಅಲ್ಲ, ಆಫ್ ಅಲ್ಲ, ಅಲಾಂಗ್. ದೇ ವಾಕ್ಡ್ ಅಲಾಂಗ್ ದ ರಿವರ್. ನದಿಯ ಜೊತೆಗೆ ನಡೆದ್ರು ಅಂತ. ಡ್ಯಾಶ್ ಇಸ್ ಹಾರ್ಡ್ ವರ್ಕ್. ದ ಮಾರ್ಕ್ಸ್ ಈಸ್ ಸ್ಕೋರ್ಡ್ ಇನ್ ದ ಎಕ್ಸಾಮಿನೇಷನ್ ಆರ್ ವೆರಿ ಲೋ. 75ಕ್ಕೆ ಸರಿಯಾದ ಉತ್ತರ ಆಪ್ಷನ್ 2. ಕನ್ಸಿಡರಿಂಗ್ ಹಾರ್ಡ್ ವರ್ಕ್ ದ ಮಾರ್ಕ್ಸ್ ಈಸ್ ಸ್ಕೋರ್ಡ್ ಇನ್ ದ ಎಕ್ಸಾಮಿನೇಷನ್ ಈಸ್ ವೆರಿ ಲೋ. ಅಂದರೆ ಅವನ ಹಾರ್ಡ್ ವರ್ಕನ್ನು ಕನ್ಸಿಡರ್ ಮಾಡಿದ್ರೆ ಅವನ ಸ್ಕೋರ್ ತುಂಬ ಕಡಿಮೆನೇ ಇದೆ. 76ರಿಂದ 80 ಫೆಮಿಲಿಯಾರಿಟಿ ವಿತ್ ದ ಯೂಸ್ ಆಫ್ ಆರ್ಟಿಕಲ್ಸ್. ಆರ್ಟಿಕಲ್ಸನ್ನು ರಿಲೇಟೆಡ್ ಆಗಿರುವಂಥದ್ದು ಇದು. ಆರ್ಟಿಕಲ್ಸ್ ಅಂದಾಗ ನಮ್ಗೆ ಆಪ್ಷನ್ಸೇ ಬೇಡ ಆಗುತ್ತೆ, ಯಾಕಂದರೆ ಎ, ಆ್ಯನ್ ಮತ್ತು ದ ಅನ್ನುವಂಥ 3 ಆರ್ಟಿಕಲ್ ಇರೋದು. ದ ಡೆಫಿನೆಟ್ ಆರ್ಟಿಕಲ್ ಆದರೆ ಎ ಆ್ಯನ್ ಇನ್ಡೆಫಿನೆಟ್ ಆರ್ಟಿಕಲ್ ಆಗುತ್ತೆ. ಪ್ರಶ್ನೆಗಳನ್ನು ನೋಡೋಣ. ಐ ರೀಡ್ ಡ್ಯಾಶ್ ಬುಕ್ ಲಾಸ್ಟ್ ವೀಕ್ ವಿಚ್ ಸೇಸ್ ದಟ್ ಪಾವರ್ಟಿ ಈಸ್ ಗುಡ್. 76ಕ್ಕೆ ಸರಿಯಾದ ಉತ್ತರ ಆಪ್ಷನ್ 2. ಐ ರೀಡ್ ಅ ಬುಕ್ ಲಾಸ್ಟ್ ವೀಕ್ ವಿಚ್ ಸೇಸ್ ದಟ್ ಪಾವರ್ಟಿ ಈಸ್ ಗುಡ್. ಹಿ ಈಸ್ ಡ್ಯಾಶ್ MA ಇನ್ ಇಂಗ್ಲೀಷ್. ಸೊ ನೋಡಿ ಇಲ್ಲಿ MA ಇನ್ ಇಂಗ್ಲೀಷ್ ಅಂತ ಹೇಳಿದಾಗ ನಮ್ಗೆ ಏನು ಅನಿಸುತ್ತೆ, ಎ ಅಂತ ಅನಿಸುತ್ತೆ. ಬಟ್ ಇದಕ್ಕೆ ಸರಿಯಾದ ಉತ್ತರ ಆ್ಯನ್. ಸೊ 77ಕ್ಕೆ ಸರಿಯಾದ ಉತ್ತರ ಆ್ಯನ್. ಆ್ಯನ್ ಯಾಕೆ ನೋಡಿ, ಕಾನ್ಸನೆಂಟ್ಗಳು ಸೆಪ್ರೇಟ್ ನಿಂತಾಗ ಅದು ವೋವೆಲ್ ಸೌಂಡನ್ನು ಸೂಚಿಸುತ್ತೆ. ಉದಾಹರಣೆಗೆ ಎಮ್ ಅಂದಾಗ ಎಮ್ ಈ ರೀತಿ ಬರುತ್ತೆ ನೋಡಿ, ಎ ಸೌಂಡ್ ಫಸ್ಟ್ ಬರುತ್ತೆ. ಉದಾಹರಣೆಗೆ ಹಿ ಈಸ್ ಡ್ಯಾಶ್ MLA ಅಂತ ಹೇಳಿದಾಗ MLA ಅಂದಾಗ ಇದು ಕಾನ್ಸನೆಂಟ್ ಲೆಟರ್ ಇರ್ಬೋದು, MLA ಆಗಲ್ಲ, ಆ್ಯನ್ ಆಗುತ್ತೆ. ಯಾಕಂದರೆ ಎಮ್ ಅನ್ನೋದು ಎ ಮೊದಲ ಉಚ್ಚಾರಣೆ ಬರುತ್ತೆ, ಎಮ್ ಸೆಪ್ರೇಟ್ ನಿಂತಾಗ. ಅದೇ ಒಂದು ವೇಳೆ ಮಾಲ್ಗುಡಿ ಅಂತ ಹೇಳಿದಾಗ ಇಲ್ಲಿ ಮಾ ಬರುತ್ತೆ, ಸುಮ್ಮನೆ ನಾನು ಹೇಳ್ತಿರೋದು. ಅದೇ ಇಲ್ಲಿ ಎಮ್ ಅಂದಾಗ ಎ ಬರುತ್ತೆ. ಸೊ ಆ ರೀತಿ ಕೆಲವೊಂದು ಕಾನ್ಸನೆಂಟ್ಗಳು ಸೆಪ್ರೇಟ್ ನಿಂತಾಗ ವೋವೆಲ್ ಸೌಂಡ್ ಬರುತ್ತೆ. ಹಾಗಾಗಿ ಆ್ಯನ್ ಹಾಕಬೇಕು. ಯಾವುದ್ಯಾವುದು ಅಂತ ನೋಡ್ತಾ ಹೋದರೆ ಆಲ್ಮೋಸ್ಟ್ ಎಫ್, H, L, M, N, R, S ನೋಡಿ, ಎಕ್ಸ್ ಇವೆಲ್ಲವೂ ಕೂಡ ಸೆಪ್ರೇಟಾಗಿ ನಿಂತಾಗ ಇವು ವೋವೆಲ್ ಸೌಂಡನ್ನು ಉಚ್ಚಾರಣೆ ಮಾಡ್ತವೆ. ಉದಾಹರಣೆ ಹಿ ಈಸ್ ಆ್ಯನ್ MLA, ಹಿ ಈಸ್ ಆ್ಯನ್ MP, ದೇರ್ ಈಸ್ ಆ್ಯನ್ NCC, ಹಿ ಈಸ್ ಆ್ಯನ್ NCC ಸ್ಟೂಡೆಂಟ್. ಆ ರೀತಿ ಸೆಪ್ರೇಟ್ ನಿಂತಾಗ ವೋವೆಲ್ ಸೌಂಡ್ ಇರೋದ್ರಿಂದ ಆ್ಯನ್ ಯೂಸ್ ಮಾಡಬೇಕು. ಡ್ಯಾಶ್ ಪುರಾಣಸ್ ಆರ್ ಏನ್ಷಿಯಂಟ್ ಸ್ಯಾನ್ಸ್ಕ್ರಿಟ್ ಟೆಕ್ಸ್ಟ್. ಇಲ್ಲಿ ಯಾವುದೇ ಆರ್ಟಿಕಲ್ನ ಅವಶ್ಯಕತೆ ಇಲ್ಲ. ಪುರಾಣಸ್ ಆರ್ ಏನ್ಷಿಯಂಟ್ ಸ್ಯಾನ್ಸ್ಕ್ರಿಟ್ ಟೆಕ್ಸ್ಟ್ ಅಂತೇಳಿ ದಾನು ಬೇಡ, ಆ್ಯನು ಬೇಡ. ಹಿ ಈಸ್ ಡ್ಯಾಶ್ ಯುರೋಪಿಯನ್ ಬೈ ಆರಿಜನ್. 79ಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಎ. ನೋಡಿ ಇಲ್ಲಿ ವೋವೆಲ್ ಲೆಟರ್ ಇದೆ, ಬಟ್ ಸೌಂಡ್ ಏನು ಬರ್ತಿದೆ, ಯು ಬರ್ತಿದೆ. ಯುರೋಪಿಯನ್ ಯ ಬರ್ತಿದೆ, ಹಾಗಾಗಿ ಎ ಬರುತ್ತೆ. ಐ ಆಮ್ ಡ್ಯಾಶ್ ಪ್ರೊಫೆಸರ್ ಡಂಬಲ್ಡೋರ್ ಯು ಆರ್ ಲುಕಿಂಗ್ ಫಾರ್. 80ಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ದ. ಇಲ್ಲಿ ದ ಯಾಕೆ ಬಂತು, ಡೆಫಿನೆಟ್ ಆರ್ಟಿಕಲ್ ಯಾಕೆ ಬಂತು ಅಂದರೆ ಐ ಆಮ್ ದ ಪ್ರೊಫೆಸರ್, ನಾನು ಆ ಪ್ರೊಫೆಸರ್. ಯಾವ ಪ್ರೊಫೆಸರ್ ಕೇಳಿದ್ರೆ ಡಂಬಲ್ಡೋರ್ ಯು ಆರ್ ಲುಕಿಂಗ್ ಫಾರ್, ನೀನು ಹುಡುಕ್ತಿರುವಂಥ ಪ್ರೊಫೆಸರ್ ಅವನು ನಾನೇ ಅಂತೇಳಿ, ಹಾಗಾಗಿ ದ ಬರುತ್ತೆ. ಸೊ 81ರಿಂದ 84ನೇ ಪ್ರಶ್ನೆಗಳು. ಸೊ ಟು ಮೇಕ್ ಮೀನಿಂಗ್ಫುಲ್ ಗ್ರಾಮೆಟಿಕಲ್ ಸೆಂಟೆನ್ಸನ್ನು ಮಾಡುವಂತಹ ಸರಿಯಾದ ಆಯ್ಕೆಯನ್ನು ಚೂಸ್ ಮಾಡಿ ಅಂತೇಳಿ. ಡ್ಯಾಶ್ ಆರ್ ಯು ರೆಸ್ಪಾನ್ಸಿಬಲ್ ಫಾರ್ ದಿಸ್ ಆ್ಯಕ್ಟ್. 81ಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಯು ಅಲೋನ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಆ್ಯಕ್ಟ್. ಇದಕ್ಕೆ ನೀನೊಬ್ಬನೇ ಜವಾಬ್ದಾರ. ಡ್ಯಾಶ್ ಬ್ರೇವ್ ವಿಲ್ ಸ್ಟ್ಯಾಂಡ್ ಆ್ಯಂಡ್ ಫೈಟ್. 82ಕ್ಕೆ ಸರಿಯಾದ ಉತ್ತರ 1 ನನ್ ಬಟ್ ದ. ಯಾರೂ ಇಲ್ಲ, ಆದರೆ ದ ಬ್ರೇವ್ ವಿಲ್ ಸ್ಟ್ಯಾಂಡ್ ಆ್ಯಂಡ್ ಫೈಟ್.
ಬುಕ್ಸ್ ಐ ರೀಡ್ ಇನ್ ಮೈ ಯೂತ್ ಡೇವಿಡ್ ಕಾಪರ್ಫೀಲ್ಡ್ ಹ್ಯಾಸ್ ಎವರ್ ರಿಮೈಂಡ್ ಗ್ರೀನ್ ಇನ್ ಮೈ ಪಾಯಿಂಟ್. 83ಕ್ಕೆ ಸರಿಯಾದ ಉತ್ತರ ಆಪ್ಷನ್ 2. ಆಫ್ ಆಲ್ ದ ಬುಕ್ಸ್ ಐ ರೀಡ್ ಇನ್ ದ ಯೂತ್ ಡೇವಿಡ್ ಕಾಪರ್ಫೀಲ್ಡ್ ಹ್ಯಾಸ್ ಎವರ್ ರಿಮೈಂಡ್ ಗ್ರೀನ್ ಮೈ ಮೈಂಡ್. ಯು ಬ್ರೇಕ್ ದ ಲಾ ಆ್ಯಂಡ್ ಡ್ಯಾಶ್ ಎಟ್ ಯುವರ್ ಓನ್ ರಿಸ್ಕ್. 84ಕ್ಕೆ ಸರಿಯಾದ ಉತ್ತರ ಆಪ್ಷನ್ 2. ಯು ಡೂ ಸೊ. ಯು ಬ್ರೇಕ್ ದ ಲಾ ಆ್ಯಂಡ್ ಯು ಡೂ ಸೊ ಎಟ್ ಯುವರ್ ಓನ್ ರಿಸ್ಕ್. 85ರಿಂದ 90 ರಾಂಗ್ ಪಾರ್ಟ್ ಆಫ್ ದ ಸೆಂಟೆನ್ಸನ್ನು ಗುರುತಿಸಬೇಕು. ಗ್ರಾಮೆಟಿಕಲಿ ಇನ್ಕರೆಕ್ಟ್ ಸೆಂಟೆನ್ಸನ್ನು ಐಡೆಂಟಿಫೈ ಮಾಡಬೇಕು. 85ಕ್ಕೆ ದ ವೈಟ್ ಹಾರ್ಸ್ ಓವರ್ ದೇರ್ ವಾಸ್ ದ ಒನ್ ದಟ್ ವೋನ್ ದ ರೇಸ್ ಎಸ್ಟರ್ಡೇ. 85ಕ್ಕೆ ಸರಿಯಾದ ಉತ್ತರ ಆಪ್ಷನ್ 2. ಇಲ್ಲಿ ಈಸ್ ದ ಒನ್ ಆಗಬೇಕು. ಆಪ್ಷನ್ 2 ರಾಂಗ್ ಆಗಿದೆ. ಗಾಂಧಿ ವಾಸ್ ಒನ್ ಆಫ್ ದ ಗ್ರೇಟೆಸ್ಟ್ ಲೀಡರ್ ದಟ್ ದ ವರ್ಲ್ಡ್ ಹ್ಯಾಸ್ ಎವರ್ ಸೀನ್. 86ಕ್ಕೆ ಸರಿಯಾದ ಉತ್ತರ ಆಪ್ಷನ್ 2. ಗ್ರೇಟ್ ಲೀಡರ್ ಆಗಬೇಕು, ಗ್ರೇಟೆಸ್ಟ್ ಲೀಡರ್ ಆಗಿದೆ. ಒನ್ ಆಫ್ ದ ಅಂದರೆ ಅವರಲ್ಲಿ ಒಬ್ಬರು ಅಂತೇಳಿ, ಅವನೇ ಒಬ್ಬನು ಅನ್ನೋ ಅರ್ಥ ಬಂದಿದ್ರೆ ಗಾಂಧೀಜಿ ವಾಸ್ ಒನ್ ಆ್ಯಂಡ್ ಓನ್ಲಿ ಗ್ರೇಟೆಸ್ಟ್ ಲೀಡರ್ ಅಂತ ಹೇಳಿದ್ರೆ ಗ್ರೇಟೆಸ್ಟ್ ಆಗ್ತಿತ್ತು. ಸೊ ಒನ್ ಆಫ್ ದ ಬಂದಿರೋದ್ರಿಂದ ಗ್ರೇಟ್ ಅಂತ ಆಗಬೇಕು. ಸೊ ಆಪ್ಷನ್ 2 ತಪ್ಪಾಗಿದೆ. ಹಾರ್ಡ್ಲಿ ಹ್ಯಾಡ್ ದ ಗೆಸ್ಟ್ ಲೆಫ್ಟ್ ದೆನ್ ಹಿ ರಿಯಲೈಸ್ಡ್ ದಟ್ ದ ನೆಕ್ಲೆಸ್ ವಾಸ್ ಮಿಸ್ಸಿಂಗ್. ಸರಿಯಾದ ಉತ್ತರ 87ಕ್ಕೆ ಆಪ್ಷನ್ 2. ದೆನ್ ಹಿ ರಿಯಲೈಸ್ಡ್ ತಪ್ಪಾಗಿದೆ. ಹಿ ವಾಸ್ ಲುಕಿಂಗ್ ಫಾರ್ ಸಮ್ ಇನ್ಫಾರ್ಮೇಷನ್ಸ್ ಇನ್ ದ ಲೈಬ್ರರಿ ವೆನ್ ಯು ಅರೈವ್ಡ್. 88ಕ್ಕೆ ಸರಿಯಾದ ಉತ್ತರ ಆಪ್ಷನ್ 2. ಫಾರ್ ಸಮ್ ಇನ್ಫಾರ್ಮೇಷನ್ಸ್. ಸಮ್ ಇನ್ಫಾರ್ಮೇಷನ್ ಆಗಬೇಕು, ಇನ್ಫಾರ್ಮೇಷನ್ಸ್ ಆಗಿದೆ. None of the books recommended by him were decent enough children to read. 89ಕ್ಕೆ ಸರಿಯಾದ ಉತ್ತರ were decent enough ತಪ್ಪಾಗಿದೆ. None of the books recommended by him is decent enough children to read. were ಆಗಿದೆ, was ಆಗಬೇಕು. is ಅಥವಾ was. When hearing from the headquarters that some important files were misplaced, he promptly disappeared. 90ಕ್ಕೆ ಸರಿಯಾದ ಉತ್ತರ ಆಪ್ಷನ್ 1. When hearing from the headquarters ತಪ್ಪಾಗಿದೆ, ಹಿಯರಿಂಗ್ ತಪ್ಪಾಗಿದೆ, ಇಲ್ಲಿ ಆಪ್ಷನ್ 1 ರಾಂಗ್. 91ರಿಂದ 95 ಏನು ಕೇಳುತ್ತೆ ಅಂದರೆ ಡಾರ್ಕನ್ ದ ಕರೆಕ್ಟ್ ಆಪ್ಷನ್ಸ್ ದಟ್ ಎಕ್ಸ್ಪ್ಲೈನ್ ದ ಮೀನಿಂಗ್ ದ ಅಂಡರ್ಲೈನ್ ವರ್ಡ್. ಅಂಡರ್ಲೈನ್ ವರ್ಡ್ನ ಮೀನಿಂಗನ್ನು ಸೂಚಿಸುವಂಥ ಪದಗಳು. Poverty had taught him that forbearance was the best teacher. Forbearanceಗೆ ರೈಟ್ ವರ್ಡ್ ಯಾವುದು ಇದಕ್ಕೆ ಇಲ್ಲಿ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ 4 patience. Poverty had taught him that patience was the best teacher. He fancied himself as a public speaker but always spoke atrociously. ಆಲ್ಟರ್ನೇಟಿವ್ ವರ್ಡ್ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ 1 badly. He fancied himself as a public speaker but always spoke badly. ತುಂಬ ಕೆಟ್ಟದಾಗಿ ಯಾವಾಗಲೂ ಮಾತಾಡ್ತಾನೆ ಅಂತ. I listened to him till the end with a full awareness that the veracity of his statement had to be ascertained. Veracityಗೆ ಆಲ್ಟರ್ನೇಟಿವ್ ವರ್ಡ್ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ truthfulness. The MP faced the angry media and adroitly avoided all the awkward questions. So adroitlyಗೆ ಆಲ್ಟರ್ನೇಟಿವ್ ವರ್ಡ್ ಯಾವುದು ಕೇಳಿದ್ರೆ 94 ಸರಿಯಾದ ಉತ್ತರ ಕ್ಲೆವರ್ಲಿ. ಅಂದರೆ ಬುದ್ಧಿವಂತಿಕೆಯಿಂದ ಈ ಪ್ರಶ್ನೆಗಳನ್ನು ಆತ ಅವಾಯ್ಡ್ ಮಾಡ್ತಾನೆ. He generally wore a look of boredom but he came out of his scintillating ideas in the science classes. 95ಕ್ಕೆ ಆಲ್ಟರ್ನೇಟಿವ್ ವರ್ಡ್ ಕೇರ್ಫುಲ್. ಆಪ್ಷನ್ 2. 96ರಿಂದ 100ರವರೆಗಿನ ಪ್ರಶ್ನೆಗಳು ಏನು ಹೇಳ್ತಂದ್ರೆ ರೀಡ್ ದ ಐಟಮ್ಸ್, ಡಾರ್ಕನ್ ದ ಕರೆಕ್ಟ್ ಆಪ್ಷನ್, ಸರಿಯಾದ ಉತ್ತರವನ್ನು ಚೂಸ್ ಮಾಡಿ. ಒಂದನೇದು ಯಂಗ್ ಮ್ಯಾನ್ ಹೇಳ್ತಾನೆ ಐ ಹ್ಯಾವ್ ನೆವರ್ ಸೀನ್ ಮೋರ್ ಬ್ಯೂಟಿಫುಲ್ ವುಮೆನ್ ದ್ಯಾನ್ ಹರ್. ಅವಳಿಗಿಂತ ಚಂದದ ಹುಡುಗಿಯನ್ನು ನೋಡಿಲ್ಲ ಹಿಂದೆ ಅಂತಾನೆ.
ಅದಕ್ಕೆ ಓಲ್ಡರ್ ಮ್ಯಾನ್ ಹೇಳೋದು. ಇಂಡೀಡ್ ಅಂದರೆ ನಿಜವಾಗ್ಲೂ ಬ್ಯೂಟಿ ಇಸ್ ದ ಐ ಆಫ್ ದ ಬಿ ಹೋಲ್ಡರ್, ಬಟ್ ಲುಕಿಂಗ್ ಅಟ್ ದ ಪವರ್ ಆಫ್ ಯುವರ್ ಗ್ಲಾಸಸ್ ಐ ಹ್ಯಾವ್ ಮೈ ಡೌಟ್ಸ್ ಅಬೌಟ್ ಹೌ ದಟ್ ಗರ್ಲ್ಸ್ ಲುಕ್ಸ್. ಇದರ ಅರ್ಥ ಏನು ಕೇಳಿದ್ರೆ ದ ಓಲ್ಡರ್ ಮ್ಯಾನ್ ಮೀನ್ಸ್, ಅವನು ಹೇಳಿದ ಅರ್ಥ ಏನು ಕೇಳಿದ್ರೆ ಸರಿ ಉತ್ತರ ಆಪ್ಷನ್ 2, ದ ಯಂಗ್ ಮ್ಯಾನ್ ಮೈಟ್ ನಾಟ್ ಹ್ಯಾವ್ ಸೀನ್ ದ ಗರ್ಲ್ ಪ್ರಾಪರ್ಲಿ. ಅವನು ಅಷ್ಟು ಚೆನ್ನಾಗಿದೆ ಅಂತ ಹೇಳಿದ್ನಲ್ಲ, ಅವ್ನು ಮೋಸ್ಟ್ಲಿ ಅವಳನ್ನು ಸರಿಯಾಗಿ ನೋಡಿಲ್ಲ ಅನ್ನುವ ಅರ್ಥ ಬರುತ್ತೀನಿ. ಫ್ರೆಂಡ್ ಹೇಳ್ತಾನೆ ಮೈ ವೈಫ್ ಈಸ್ ಆನ್ ಏಂಜಲ್, ನನ್ನ ವೈಫ್ ಏಂಜಲ್ ಏಂಜಲ್ ಅಷ್ಟು ಚೆನ್ನಾಗಿದ್ದಾಳೆ ಅನ್ನುವ ಅರ್ಥದಲ್ಲಿ ಹೇಳ್ತಾನೆ. ಅದಕ್ಕೆ ಫ್ರೆಂಡ್ ಬಿ ಹೇಳೋದು ಐ ಆಮ್ ನಾಟ್ ಸೋ ಲಕ್ಕಿ ಮೈನ್ ಈಸ್ ಸ್ಟಿಲ್ ಅಲೈವ್. ಇವ್ನು ಹೇಳೋ ಅರ್ಥ ಏನು, ಏಂಜಲ್ ಅಂದರೆ ಅವಳು ದೇವತೆ ಅಥವಾ ಸತ್ತೋದಗಿದ್ಮೇಲೆ ಆಗಿರ್ಬೇಕಲ್ಲ ಆ ಪರಿಸ್ಥಿತಿಯಲ್ಲಿ ಅಂತೇಳಿ. ಬಟ್ ಇಲ್ಲ, ಅವನು ಜಸ್ಟ್ ಓನ್ಲಿ ಜೋಕಿಂಗ್. ಫ್ರೆಂಡ್ ಬಿ ಈಸ್ ಜೋಕಿಂಗ್. ಇವನಿಲ್ಲಿ ಏನು ಅರ್ಥದಲ್ಲಿ ಹೇಳಿರ್ತಾನೆ ಅಂದರೆ ಸುಂದರಿ ಅನ್ನೋ ಅರ್ಥದಲ್ಲಿ ಹೇಳಿರ್ತಾನೆ. ಈತ ಏಂಜಲ್ ಅಂದರೆ ಆಕೆ ಬದುಕಿರಬಾರ್ದು ಅಥವಾ ಸತ್ ಮೇಲೆ ಏಂಜಲ್ ಆಗುವ ಅನ್ನೋ ಅರ್ಥದಲ್ಲಿ ಹೇಳ್ತಾನೆ. ಸೊ ಜಸ್ಟ್ ಈಸ್ ಜೋಕಿಂಗ್ ಹಿಯರ್. ವೈಫ್ ಹೇಳ್ತಾಳೆ ಹೌ ಡಿಡ್ ಯು ಸ್ಪೀಚ್ ಗೋ ಎಸ್ಟರ್ಡೇ, ಇನ್ನು ಉಪನ್ಯಾಸ ಹೇಗಿತ್ತು ನಿನ್ನೆ. ಹಸ್ಬೆಂಡ್ ಹೇಳ್ತಾನೆ ವೆಲ್ ಬಟ್ ದ ಆಡಿಯನ್ಸ್ ವಾಸ್ ಥಿನ್ ವೆನ್ ಮೈ ಟರ್ನ್ ಕೇಮ್. ನಾನು ಮಾತಾಡೋಕ್ಕೆ ಹೋದಾಗ ಆಡಿಯನ್ಸ್ ವಾಸ್ ಥಿನ್ ಅಂದರೆ ಆ್ಯಕ್ಚುಲಿ ತೆಳು ಅನ್ನುವ ಅರ್ಥ ಬರುತ್ತೆ. ಇಲ್ಲಿ ಇದರ ಆ್ಯಕ್ಚುಯಲ್ ಮೀನಿಂಗ್ ಏನು ಕೇಳಿದ್ರೆ ಕಡಿಮೆ ಇದ್ರು ಆಡಿಯನ್ಸ್ ಅಂತೇಳಿ. ಅಂದರೆ ದ ಆಡಿಯನ್ಸ್ ಹ್ಯಾಡ್ ಲೆಸನ್, ನಾವು ಮಾತಾಡೋಕೆ ಹೋಗೋಷ್ಟೊತ್ತಿಗೆ ಆಡಿಯನ್ಸ್ ಕಡಿಮೆ ಆಗಿಬಿಟ್ಟಿದ್ರು ಅಂತ. ಇಟ್ ಈಸ್ ಸೆಡ್ ಇನ್ ದ ಬೈಬಲ್ ಇಟ್ ಈಸ್ ಈಸಿಯರ್ ಫಾರ್ ಕ್ಯಾಮಲ್ ಟು ಗೋ ಥ್ರೂ ದ ಐ ಆಫ್ ಅ ನೀಡಲ್ ದ್ಯಾನ್ ಫಾರ್ ಅ ರಿಚ್ ಮ್ಯಾನ್ ಟು ಎಂಟರ್ ದ ಕಿಂಗ್ಡಮ್ ಆಫ್ ಗಾಡ್. ಅಂದರೆ ಕ್ಯಾಮಲ್ ಗೋ ಥ್ರೂ ದ ಐ ಹೋಗೋದು ನೀಡಲ್ ಅಂದರೆ ಕ್ಯಾಮಲ್ ನೀಡಲ್ ದ್ಯಾನ್ ಫಾರ್ ದ ರಿಚ್ ಮ್ಯಾನ್ ಟು ಎಂಟರ್ ದ ಕಿಂಗ್ಡಮ್ ಆಫ್ ಗಾಡ್. ಒಂದು ಸೂಜಿಯ ಮನೆ ಒಳಗಡೆ ಕ್ಯಾಮಲ್ ಹೋಗೋದೇ ಈಸಿ, ಆದರೆ ರಿಚ್ ಮ್ಯಾನ್ ಯಾವುದಕ್ಕೆ ದೇವರ ಹತ್ರ ಕಿಂಗ್ಡಮ್ ಆಫ್ ಗಾಡ್ ಅಥವಾ ಹೆವನ್ಗೆ ಹೋಗೋದು ಕಷ್ಟ ಅಂತೇಳಿ. ಇದಕ್ಕೆ ಅರ್ಥ ಏನು ಕೇಳಿದ್ರೆ ಸರಿಯಾದ ಉತ್ತರ ರಿಚ್ ಮ್ಯಾನ್ ಕ್ಯಾನ್ ಗೋ ಟು ದ ಹೆವನ್ ಬಟ್ ಇಟ್ ಈಸ್ ಡಿಫಿಕಲ್ಟ್ ಅಂತೇಳಿ, ಕಷ್ಟ ಅಂತ. ಆಪ್ಷನ್ 2. ಕೊನೆಯ ಪ್ರಶ್ನೆ. ದ ಲಿಟಲ್ ಬಾಯ್ ವೇಟೆಡ್ ಪೇಷನ್ಸ್ಲಿ ಟಿಲ್ ದ ಎಂಡ್ ಆಫ್ ದ ಗ್ರ್ಯಾಂಡ್ ಮದರ್ ಗೇವ್ ಹಿಮ್ ದ ಬಿಗ್ಗೆಸ್ಟ್ ಪೀಸ್ ಆಫ್ ಸ್ವೀಟ್ ಸೇಯಿಂಗ್ ಆಲ್ ಗುಡ್ ಥಿಂಗ್ಸ್ ಕಮ್ ಟು ಹಿ ನೋಸ್ ಹಿ ಹೂ ವೇಟ್ಸ್. ನೋಡಿ, ಆ ಲಿಟಲ್ ಬಾಯ್ ವೇಟೆಡ್ ಪೇಷನ್ಸ್ಲಿ ಟು ದ ಎಂಡ್ ಗ್ರ್ಯಾಂಡ್ ಮದರ್ ಗೇವ್ ಹಿಮ್ ದ ಬಿಗ್ಗೆಸ್ಟ್ ಪೀಸ್ ಆಫ್ ಸ್ವೀಟ್. ತುಂಬ ಹೊತ್ತು ವೆಯ್ಟ್ ಮಾಡ್ತಾನೆ ಪೇಷನ್ಸಿಂದ ಆ ಸಣ್ಣ ಹುಡುಗ. ಗ್ರ್ಯಾಂಡ್ ಮದರ್ ಆ ಸ್ವೀಟನ್ನು ಕೊಡುವವರೆಗೂ ಅವುಗಳು ಕೊಡ್ತಾ ಹೇಳ್ತಾಳೆ ಆಲ್ ಗುಡ್ ಥಿಂಗ್ಸ್ ಕೇಮ್ ಟು ಹಿ ಹೂ ವೇಟ್ಸ್. ಒಳ್ಳೆಯ ಥಿಂಗ್ಸ್ಗಳು ಯಾರಿಗೆ ಸಿಗ್ತವಂದರೆ ಯಾರು ತುಂಬ ವೆಯ್ಟ್ ಮಾಡ್ತಾರೆ, ತಾಳ್ಮೆ ಇರುತ್ತೆ ಅವರಿಗೆ. ಇದರ ಅರ್ಥ ಏನು? ಸರಿ ಉತ್ತರ ಆಪ್ಷನ್ 4, ಪೇಷನ್ಸ್ ಈಸ್ ಅ ವರ್ಚ್ಯೂ ದಟ್ ಈಸ್ ಫೈನಲಿ ರಿವಾರ್ಡೆಡ್. ಅಂದರೆ ಪೇಷನ್ಸಿಗೆ ಕೊನೆಗೂ ಜಯ ಸಿಗುತ್ತೆ, ಒಳ್ಳೆಯದು ಸಿಗುತ್ತೆ ಅಂತೇಳಿ. ಸ್ನೇಹಿತರೆ, ಇದು VAO ಎಕ್ಸಾಮಿಗೆ ರಿಲೇಟೆಡ್ ಆಗಿರುವಂಥ ಒಂದು ಮಾಡೆಲ್ ಕ್ವಶನ್ ಪೇಪರ್. ಇದರಲ್ಲಿ ಇಂಗ್ಲೀಷ್ನ ಪ್ರಮುಖ ಪ್ರಶ್ನೆಗಳನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ. ಈ ರೀತಿಯ ಮಾದರಿಯಾಗಿ ನಿಮಗೆ ಪ್ರಶ್ನೆ ಪತ್ರಿಕೆ ಬರುವ ಸಾಧ್ಯತೆ ಇರುತ್ತೆ. ಬೇಕಂದರೆ ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇದೆ, ಯಾಕಂದರೆ ದ KA is going to conduct ಫಸ್ಟ್ ಟೈಮ್ ದ ರಿಟರ್ನ್ ಎಕ್ಸಾಮ್ ಹಿಯರ್. VAO ಎಕ್ಸಾಮ್ಗೆ ಮೊದಲ ಬಾರಿಗೆ ರಿಟರ್ನ್ ಎಕ್ಸಾಮ್ ಆಗ್ತಾ ಇದೆ. ಹಾಗಾಗಿ ಕ್ವಶನ್ ಪೇಪರ್ ಬಗ್ಗೆ ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಬಟ್ ಇದು ಒಂದು KPSCಯ ಕ್ವಶನ್ ಪೇಪರ್ ಆಗಿದ್ದು ಈ ರೀತಿಯ ಪ್ರಶ್ನೆಗಳು, ಈ ಮಾದರಿಯ ಪ್ರಶ್ನೆಗಳು ನಿಮಗೆ ಬರುತ್ತೆ ಅನ್ನುವಂಥ ಒಂದು ಆಶಂಸೆಯನ್ನು ಇಟ್ಕೊಂಡು ಈ ಒಂದು ಪೇಪರ್ನ ಸಾಲ್ವ್ ಮಾಡಿದ್ದೀವಿ. ಇದೇ ರೀತಿಯ ಪೇಪರ್ಗಳು ಅಥವಾ ನಿಮಗೆ ಇಂಗ್ಲೀಷ್ ಗ್ರಾಮರ್ಗೆ ರಿಲೇಟೆಡ್ ಆಗಿ ಯಾವುದಾದ್ರೂ ಟಾಪಿಕ್ ಬೇಕಂದರೆ, ಅದ್ರ ರಿಲೇಟೆಡ್ ಆಗಿ ಕ್ವಶನ್ಗಳು ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ. ಅದನ್ನು ನಾವು ಫುಲ್ಫಿಲ್ ಮಾಡುವಂಥ ಎಲ್ಲ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ, ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಸ್ನೇಹಿತರೆ, ಕನ್ನಡ ವ್ಯಾಕರಣ ಮತ್ತು ಕನ್ನಡ ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟಂಥ ಸಪ್ರೇಟ್ ಪ್ಲೇಲಿಸ್ಟನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ದೀವಿ. ಅದರ ಜೊತೆಗೆ 2024ನ ಕಂಪ್ಲೀಟ್ ಕರೆಂಟ್ ಅಫೇರ್ಸ್, ಜನವರಿ ಟು ಸೆಪ್ಟೆಂಬರ್ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಮಂತ್ಲಿ ವೈಸ್ ಇದೆ. ಕಂಪ್ಲೀಟ್ ಆಗಿ ಎಕ್ಸ್ಪ್ಲನೇಷನ್ ಇರುವಂಥ ವಿಡಿಯೋಗಳ ಸರಣಿಯನ್ನು ಕೂಡ ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.